ಸ್ಕೃತಂಚ ತ್ರೈಗುಣ್ಯವರ್ಜಿತಮಚಂ ವಿಭುಮಾದ್ಯನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಸನತ್ಸುಜಾತರು ವಿದುರನ ಕರೆಗೆ ಹೋಗೊಟ್ಟು ಧೃತರಾಷ್ಟ್ರನ ಮನಸ್ಸಿಗೆ ಬಂದ ಇನ್ನಷ್ಟು ಆಂತರ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ತನ್ನ ಕರ್ತವ್ಯ ಮುಗಿದ ಬಳಿಕ ಮರಳಿ ತನ್ನ ಲೋಕದ ಕಡೆಗೆ ಹೊರಟ. ಆದಮೇಲೆ ಏನಾಯಿತು ಅನ್ನುವ ಪ್ರಸಂಗವನ್ನು ಈ ಮುಂದಿನ 47ನೇ ಅಧ್ಯಾಯ, ಇದಕ್ಕೆ ಯಾನ ಸಂಧಿ ಪರ್ವ ಅಂತ ಉಪಪರ್ವ, ಅಂದರೆ ಉದ್ಯೋಗ ಪರ್ವದಲ್ಲಿ ಮತ್ತೆ ಉಪಪರ್ವ. ಹಿಂದೆ ಪ್ರಜಾಗರ ಪರ್ವ ಇತ್ತು, ಆಮೇಲೆ ಸನತ್ಸುಜಾತ ಪರ್ವ ಬಂತು, ಈಗ ಯಾನ ಸಂಧಿ ಪರ್ವ ಅಂತ ಇದನ್ನು ಕರೀತಾರೆ. ವೈಶಂಪಾಯನ ಉವಾಚ ಏವಂ ಸನತ್ಸುಜಾತೇನ ವಿದುರೇಣ ಚ ಧೀಮತಾ ಸಾರ್ಧಂ ಕಥಯತೋ ರಾಜ್ಞಃ ಸಾ ವ್ಯತೀಯಾಯ ಶರ್ವರೀ. ಸನತ್ಸುಜಾತ ಮತ್ತು ವಿದುರ ಇಬ್ಬರೂ ಪರಸ್ಪರ ಚರ್ಚಿಸುತ್ತಾ ರಾಜನ ಜೊತೆಗೆ ಕಾಲ ಕಳೆದರು. ಕಾಲ ಹೋಯಿತು, ರಾತ್ರಿಯೇ ಹೊರಟೋಯ್ತು. ಹೊರತವರ ಮಾತು ನಿಲ್ಲಿಲ್ಲ. ಆಮೇಲೆ ಅನಿವಾರ್ಯವಾಗಿ ರಜನಿ ಕತ್ತಲೆ ಮುಕ್ತಾಯವಾದಾಗ, ರಜನಿ ವ್ಯುಷ್ಟಾಯಾಮ್, ಆ ಕತ್ತಲೆ ಮುಕ್ತಾಯವಾಗಲು ಸನತ್ಸುಜಾತ ಮರಳಿ ಹೊರಟ ಬಳಿಕ ಸಭಾಂ ಆವಿವಿಶುರ್ಹೃಷ್ಟಾಃ ಸೂತಸ್ಯೋಪದಿದೃಕ್ಷಯ. ಆ ಕತ್ತಲೆ ಕಳೆದು ಬೆಳಿಗ್ಗೆ ಆಗುವಷ್ಟರಲ್ಲಿ ರಾಜರೆಲ್ಲರೂ ಕೂಡ ಸಭೆಯ ಕಡೆಗೆ ಬಂದರು. ಮಹಾಸಭೆ ನಡೆಯುವುದಿತ್ತು ಮರುದಿವಸ, ಯಾಕಂದರೆ ಹಿಂದಿನ ದಿವಸ ರಾತ್ರಿ ನಾನು ನಾಳೆ ಮಹಾಸಭೆಯಲ್ಲೇ ಪಾಂಡವರ ಉತ್ತರ ಏನು ಅನ್ನೋದನ್ನು ಹೇಳ್ತೇನೆ ಅಂತ ಹೇಳಿ ಸೀದಾ ಅವನ ಪಾಡಿಗೆ ಅವನು ಹೊರಟೋಗ್ಬಿಟ್ಟಿದ್ದ. ಸರಿ, ಎಲ್ಲ ರಾಜರ ಮುಂದೆ ಹೇಳ್ತೇನೆ ಅಂತ ಹೇಳಿದಾಗ ಎಲ್ಲ ರಾಜರು ಬರಬೇಕಾದ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ರಾಜರೆಲ್ಲ ಬಂದರು, ಪಾಂಡವರು ಏನು ಹೇಳ್ತಾರೆ ಅಂತ ಕೇಳಲಿಕ್ಕೋಸ್ಕರ ಅನೇಕ ರಾಜರು ಬಂದಿದ್ದಾರೆ. ಅಂದರೆ ಆಗಲೇ ದುರ್ಯೋಧನ ಅನೇಕ ತನ್ನ ವಲಯಕ್ಕೆ ಯಾರು ಸೇರ್ತಾರೆ ಅನ್ನೋದನ್ನ ತರಿಸಿ ಅವರನ್ನ ಕೂಡಿಸಿದ್ದಾನೆ. ಶುಶ್ರೂಷಮಾಣ ಪಾರ್ಥಾನಾಂ ವಾಚೋ ಧರ್ಮಾರ್ಥ ಸಂಹಿತಾ. ಎಲ್ಲರಿಗೂ ಕೇಳಬೇಕು ಅಂತ ಅನಿಸಿದ ಸಂಗತಿ ಏನು ಅಂದರೆ, ಏನು ಉತ್ತರ ಕೊಟ್ಟಿರಬಹುದು, ವಾಪಸ್ ಹೋಗ್ತೇವೆ ಅಂತ ಅವರೇ ಹೇಳಿ ಬಿಟ್ಬಿಟ್ರೆ ಹಬ್ಬ ನೆಮ್ಮದಿ. ಇಲ್ಲ ನಾವು ಹೋರಾಡ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ತಲೆ ಗೆರ್ರ ಅನ್ನತ್ತೆ. ಏನು ಮಾಡುವುದು ಅಂತ ಯೋಚನೆ ಬರುತ್ತೆ. ಯಾಕಂದ್ರೆ ಭಾರಿ ಹುಮ್ಮಸ್ಸಿನಿಂದ ಯುದ್ಧಕ್ಕೆ ನಾವು ಸಿದ್ಧ ಅಂತ ಮಾತಾಡಿಕೊಂಡ್ರು ಅರ್ಜುನ ಮತ್ತು ಭೀಮನ ಹೋರಾಟದ ನೆಲೆಯನ್ನ ನಾವು ಯಾರೂ ಕೂಡ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಯಾಕಂದ್ರೆ ಪಾಂಡವರ ಮಾತು ಕೆಲವರಿಗೆ, ರಾಜರಿಗೆ ಅಭಿಪ್ರಾಯ ಏನಿತ್ತು ಅಂದ್ರೆ ಅವರು ಮಾತಾಡಿದ ಪ್ರತಿಯೊಂದು ಸಂಗತಿಯು ಧರ್ಮಾರ್ಥದಿಂದ ಕೂಡಿರುತ್ತೆ, ಅದರಿಂದ ಅದನ್ನು ಕೇಳಬೇಕು ಅಂತ. ನೀ ನಿಶ್ಚಯ ಏನೇ ಮಾಡಿರಲಿ, ಯುದ್ಧ ಮಾಡ್ತೇನೆ ಅಂತ ಹೇಳಿರಲಿ, ಯುದ್ಧ ಮಾಡುವುದಿಲ್ಲ ಅಂತ ಹೇಳಿರಲಿ, ಆದರೆ ಅವ್ರು ಹೇಳಿದ ಒಂದು ವಾಕ್ಯಕ್ಕೆ ಒಂದು ಹಿನ್ನೆಲೆಯಾದ ಕೆಲವು ಪೂರಕವಾದ ಅಂಶಗಳನ್ನು ಅವರು ಹೇಳುತ್ತಾರೆ. ಅದು ಕೇಳಲಿಕ್ಕೆ ಚೆನ್ನಾಗಿರುತ್ತೆ, ಅದರಲ್ಲಿ ಒಳ್ಳೆಯ ಸತ್ವ ಇರುತ್ತೆ, ಅದನ್ನು ಕೇಳಬೇಕು ಅಂತ ಅನೇಕ ಧೃತರಾಷ್ಟ್ರನಿಂದ ಕೂಡಿಕೊಂಡು ಎಲ್ಲ ಪ್ರಮುಖರು ಕೂಡ ರಾಜಸಭೆಯ ಕಡೆಗೆ ಬಂದರು. ಅಷ್ಟೊತ್ತಿಗೆ ಆ ಸಭೆಗೆ ಎಲ್ಲ ಕಡೆಗೆ ಸುಣ್ಣ ಬಳಿದಿದ್ದಾರೆ. ಅದನ್ನು ಹೇಳ್ತಾರೆ ನೋಡಿ. ಸುಧಾವದಾತಾಂ ವಿಸ್ತೀರ್ಣಾಂ. ಸುಧಾ ಅಂದ್ರೆ ಪೇಂಟ್, ಬಿಳಿ ಬಣ್ಣವನ್ನ ಎಲ್ಲ ಕಡೆಗೆ ಹೊಡೆದಿದ್ದಾರೆ. ಬಳಕೆಯಲ್ಲಿತ್ತು. ಸುಣ್ಣ ಬಳಿಯುವುದು ಅಂತ ಹೇಳ್ತಾರೆ. ಸುಣ್ಣ ಅಂದ್ರೆ ಈ ಸಮುದ್ರದಲ್ಲಿ ಸಿಗುವಂತಹ ಕಪ್ಪೆ ಚಿಪ್ಪನ್ನ ದೊಡ್ಡ ಹೆಡಿಗೆಯಲ್ಲೋ ಅಥವಾ ಪಾತ್ರೆಯಲ್ಲೋ ಹಾಕಿ ಬಿಸಿ ನೀರನ್ನು ಸುರಿದ್ರೆ
ಅದು ಪೂರ್ತಿ ಹಿಟ್ಟಾಗುತ್ತೆ. ಆಮೇಲೆ ಅದಕ್ಕೆ ಬೇಕಾದ ಉಳಿದ ಏನೇನು ಪದಾರ್ಥಗಳನ್ನು ಬೇಕು ಅದನ್ನು ಹಾಕಿ ಗೋಡೆಗೆ ಹಾಕ್ತಾರೆ. ಆಗ ಅದು ಹಾಂ ಅಲ್ಲಲ್ಲ, ಅದು ಹೌದು. ಅಂದರೆ ಯಾವುದು ಶಾಶ್ವತವಾದ ಭಾಗವೋ ಅದಕ್ಕೆ ಕಲ್ಲು ಹಾಕಿರ್ತಾರೆ. ಆದರೆ ಯಾವುದು ತಾತ್ಕಾಲಿಕವಾದ ವರಾಂಡಗಳು, ಹೊರಗಿನ ಮತ್ತೆ ಸಿದ್ಧವಾದಂತಹ ಸಭೆಗಳು ಇದ್ದಾಗ ಅದಕ್ಕೆ ಮಣ್ಣಿನಿಂದಲೇ ಕಟ್ಟಿರ್ತಾರೆ. ಆಗ ಅದಕ್ಕೆ ಸುಧೆ ಯಾವುದು ಪೇಂಟ್ ಬಳಿತಾರೆ, ಸುಣ್ಣ ಬಣ್ಣ ಬಳಿತಾರೆ. ಹಾಗೆ ಬಳೆದು ಸಿದ್ಧವಾದಂತಹ ಗೋಡೆಗಳಿಂದ ಜೊತೆಗೆ ಕನಕಾಜಿರಭೂಷಿತ ಬಂಗಾರದ ಅಲ್ಲಲ್ಲಿ ಕೆಲವು ಅಲಂಕಾರದ ವಸ್ತುಗಳನ್ನೆಲ್ಲ ಗೋಡೆಗೆ ಜೋಡಿಸಿದ್ದಾರೆ. ಆಮೇಲೆ ಅಲ್ಲಲ್ಲಿ ಚಂದನವಾರಿಣ ಸಿಕ್ತಾಂ, ಗಂಧದ ನೀರನ್ನೆಲ್ಲ ಕಡೆ ಚುಮ್ಕಿಸಿದ್ದಾರೆ, ಘಮ 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 ಅಂತ ಪರಿಮಳ ಬರಲಿಕ್ಕೆ. ಗಂಧವಾರಿಣ ಸಿಕ್ತಾಂ, ಚಂದನವಾರಿಣ ಸಿಕ್ತಾಂ. ಆಮೇಲೆ ರುಚರೈ ರಾಸನೈ ಸ್ತೀರ್ಣಾಂ, ಅನೇಕ ಥರದ ಆಸನಗಳನ್ನ ಬಂದವರಿಗೆಲ್ಲ ಕೂಡಲಿಕ್ಕೆ ಯೋಗ್ಯವಾದ ಆಸನಗಳನ್ನು, ಅದು ಕೆಲವು ಬಂಗಾರದ ಆಸನಗಳು, ಕೆಲವು ಮರದ ಆಸನಗಳು, ಕೆಲವು ಕಲ್ಲಿನದ್ದೇ ಆಸನಗಳು, ಇನ್ನು ಕೆಲವರು ದರ್ಭೆಯಿಂದ ಮಾಡಿದಂತಹ ಆಸನಗಳು. ಭೀಷ್ಮೋ ದ್ರೋಣ ಕೃಪಶಲ್ಯ ಕೃತವರ್ಮಾ ಜಯದ್ರಥ ಅಶ್ವತ್ಥಾಮ ವಿಕರಣಶ್ಚ ಸೋಮದತ್ತಶ್ಚ ಬಾಲಿಕ. ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಕೃತವರ್ಮ, ಜಯದ್ರಥ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತ, ಬಾಕ್ಲಿಕ, ವಿದುರಶ್ಚ ಮಹಾಪ್ರಾಜ್ಞ. ಉಳಿದವರ ಹೆಸರು ಹೇಳಿದ್ರು. ವಿದುರನ ಹೆಸರು ಹೇಳುವಾಗ ಮಹಾಪ್ರಾಜ್ಞ ಅನ್ನುವ ಶಬ್ದ ಬಳಸಿದ್ರು. ಯುಯುತ್ಸುಶ್ಚ ಮಹಾರಥ, ಅಂದ್ರೆ ಇವರಿಬ್ರು ವಿವೇಕಿಗಳು ಅಂತ. ಉಳಿದವರೆಲ್ಲ ಹೇಗೆ ಪ್ರವಾಹ ಬರುತ್ತಾ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಯುಯುತ್ಸು ಕೂಡ ಆ ವೇದಿಕೆಯಲ್ಲಿದ್ದಾನೆ. ಸರ್ವೇ ಚ ಸಹಿತಾ ಶೂರಾ ಪಾರ್ಥಿವಾ ಭರತರ್ಷಭ. ಅನೇಕ ಶೂರರು, ರಾಜರ್ಷಿಗಳು ಆ ಸಭೆಯಲ್ಲಿ ಸೇರಿದ್ದಾರೆ. ಧೃತರಾಷ್ಟ್ರಂ ಪುರಸ್ಕೃತ್ಯ ವಿವಿಶುಸ್ತಾಂ ಸಭಾಂ ಶುಭಾಂ. ಧೃತರಾಷ್ಟ್ರನಿಗೆ ಮುಂದೆ ಜಾಗ ಕೊಟ್ಟು ಅವನು ಒಳಕ್ಕೆ ಬಂದ ಮೇಲೇನೆ ಉಳಿದವರೆಲ್ಲ ಅವನ ಹಿಂಬಾಲಕರಾಗಿ ವೇದಿಕೆಯನ್ನ ಪ್ರವೇಶಿಸಿದ್ದಾರೆ. ದುಶ್ಶಾಸನಶ್ಚಿತ್ರಸೇನ ಶಕುನಿಶ್ಚಾಪಿ ಸೌಬಲ ದುರ್ಮುಖೋ ದುಸ್ಸಹಕರ್ಣ ಉಲೂಕೋಥ ವಿವಿಂಶತಿ ಕುರುರಾಜಂ ಪುರಸ್ಕೃತ್ಯ ದುರ್ಯೋಧನಮರ್ಷಣಂ. ಈ ಅಶ್ವತ್ಥಾಮ, ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಕೃತವರ್ಮ ಇವರೆಲ್ಲ ಧೃತರಾಷ್ಟ್ರನನ್ನು ಅನುಸರಿಸಿ ಬಂದರು. ಇನ್ನು ಕೆಲವರಿದ್ರು, ದುಶ್ಶಾಸನ, ಚಿತ್ರಸೇನ, ಶಕುನಿ, ದುರ್ಮುಖ, ದುಸ್ಸಹಕರ್ಣ, ಉಲೂಕ, ವಿವಿಂಶತಿ ಇವರೆಲ್ಲ ದುರ್ಯೋಧನನನ್ನು ಹಿಂಬಾಲಿಸಿಕೊಂಡು ಬಂದರು. ಅಂದ್ರೆ ಅವನ ಬಾಲಬಡಕರು ಅಂತ. ದುರ್ಯೋಧನ ಬಂದು ಸಭೆಯನ್ನು ಪ್ರವೇಶಿಸಿ ಅವರವರಿಗೆ ಮೀಸಲಾದಂತಹ ಸ್ಥಾನಗಳಲ್ಲಿ ಕುಳಿತುಕೊಳ್ಳುವುದಕ್ಕೆ ಕೈಯೆಲ್ಲ ತೋರಿಸ್ತಾ ಇದ್ದಾರೆ. ಕೆಲವರು ಬನ್ನಿ ಕೂತ್ಕೊಳ್ಳಿ ಇಲ್ಲಿ ಅಂತ. ಅವರವರಿಗೆ ಶುಶುಭೇಸ ಸಭಾರಾಜನ್ ಸಿಂಹೈರಿವ ಗಿರೇರ್ ಗುಹಾ. ಒಂದು ದೊಡ್ಡ ಗುಹೆಯ ಸುತ್ತ, ಅದು ಸಿಂಹದ್ದಾದ್ರೆ 5-6 ಜೋಡಿಗಳು ತಮ್ಮ ಪಾಡಿಗೆ ತಾವು ಆ ವಲಯದಲ್ಲಿ ವಾಸ ಮಾಡ್ತಾ ಇದ್ರೆ ಆ ಗುಹೆಗೆ ಹೇಗೆ ಶೋಭೆಯೋ ಹಾಗೆ ಈ ಧೃತರಾಷ್ಟ್ರನ ವಲಯದ ಗುಹೆಯಲ್ಲಿ ಈ ಎಲ್ಲ ಕುರುರಾಜರೆಂಬ ವೀರರಾಂಬ ಸಿಂಹಗಳು ಓಡಾಡುತ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಉದ್ದನೆಯ ದಿಟ್ಟವಾದ ತೋಳುಗಳಿಂದ ಕೂಡಿದವರು ಸಭೆಯನ್ನ ಪ್ರವೇಶಿಸಿ ಅವರವರಿಗೆ ಹೊಳೆಯುತ್ತಿರುವಂತಹ ಸಿಂಹಾಸನದಲ್ಲಿ, ತೋರಿಸಿದ ಸಿಂಹಾಸನದಲ್ಲಿ ಕೂಡ್ತಾ ಇದ್ದಾರೆ. ಆಸನಸ್ಥೇಷು ಸರ್ವೇಷು ತೇಷು ರಾಜಸು ಭಾರತ. ಎಲ್ಲ ಆಸನದಲ್ಲಿ ಅವರವರು ಕೂತ್ಕೊಂಡಿದ್ದಾರೆ ಅಂತ ಕನ್ಫರ್ಮ್ ಆದ್ಮೇಲೆ ದ್ವಾಸ್ಥೋ ನಿವೇದಯಾಮಾಸ ಸೂತಪುತ್ರಮುಪಸ್ಥಿತಂ. ಅವರೆಲ್ಲ ಕೂತು ಆಗಿದೆ ಅಂತಂದ್ಮೇಲೆ ಬಹುಶಃ ಹೇಳಿ ಕಳಿಸಿದ್ದಾರೆ. ಸಂಜಯ ಆಗ ಬಂದಿದ್ದ. ನಾನು ಬಂದ್ಮೇಲೆ 1 ನಿಮಿಷ ಅಂತ ಚೇರ್ ಎಳೆಯುವುದು, ಕೂತ್ಕೊಳ್ಳೋದು, ಕಚಪಚ ಅನ್ನೋದು, ನಂದದು ಜಾಗ ನಿಂದಿದ್ದು ಜಾಗ ಅಂತ ಕಿರಿಚಾಡೋದು, ಇದೆಲ್ಲ ಆದ್ರೆ ನಾನು ಬರಲ್ಲ, ನೀವೆಲ್ಲ ಕೂತಾದ್ಮೇಲೆ ಹೇಳಿ ನಾನು ಬರ್ತೇನೆ ಅಂತ ಹೇಳಿದ್ದ. ಅವನು ಇವರೆಲ್ಲ ಕೂತಿದ್ದಾರೆ ಅಂತ ಗೊತ್ತಾದ್ಮೇಲೆ ದ್ವಾಸ್ಥ, ಅದರ ಬಾಗಿಲು ಕಾಯುವವನು ಅಂತ ಅರ್ಥ. ಅವನು ಸೂತಪುತ್ರನಾದಂತಹ ಸಂಜಯ ಬಂದಿರುವುದನ್ನ ತಿಳಿಸಿದ. ನಿವೇದಯಾಮಾಸ ಅಯಂ ಸರಥ ಆಯಾತಿ ಯೋ ಯಾಸೀತ್ ಪಾಂಡವಾನ್ ಪ್ರತಿ. ಯಾರು ಪಾಂಡವರಿಗಾಗಿ ಪಾಂಡವರ ಕಡೆಗೆ ಹೋಗಿ ಮರಳಿ ಬಂದಿದ್ದಾನೋ ಅಂತಹ ದೂತನಾದವನು ಸಂಜಯ ಬಂದಿದ್ದಾನೆ. ನಸ್ತೂರ್ಣಮಾಯಾತಿ ಸೈಂಧವೈ ಸಾಧುವಾಹಿಭಿಹಿ. ಒಳ್ಳೆಯ ಕುದುರೆಗಳಿಂದ ಕೂಡಿದಂತಹ ರಥವನ್ನ ಏರಿ ಆತ ಬಂದಿದ್ದಾನೆ ಅಂತ ಹೇಳಿ ಉಪೇಯಾಯ ಸತು ಕ್ಷಿಪ್ರಂ, ಹಾಗಂತ ಹೇಳಿ ಇವರೆಲ್ಲ
ಬರೋ ತನಕ ಕಾಯಿಸಿ ಅವರನ್ನೆಲ್ಲ ಹಿಂಸೆ ಮಾಡಲಿಲ್ಲ. ತೂರ್ಣಂ, ಬಹಳ ಶೀಘ್ರದಲ್ಲಿಯೇ ಬಂದಿದ್ದಾನೆ. ಕ್ಷಿಪ್ರಂ ರಥಾತ್ ಪ್ರಸ್ಕಂದ್ಯ ಕುಂಡಲಿ, ಒಳ್ಳೆಯ ಕಿವಿಯ ಕುಂಡಲಗಳನ್ನ ಕಿರೀಟವನ್ನ ತೊಟ್ಟಂತಹ ಸಂಜಯ ಪ್ರವಿವೇಶ ಸಭಾಂ ಪೂರ್ಣಾಂ, ಎಲ್ಲ ಸೀಟಲ್ಲೂ ಕಿಕ್ಕಿರದ ಜನ. ಪಾಂಡವರ ಸಂದೇಶ ಏನು ಅಂತ ಕೇಳಲಿಕ್ಕೆ ಮಹೀಪತಿಗಳೆಲ್ಲ ಕಾಯ್ತಾ ಇದ್ದಾರೆ. ಅಂತಹ ಸಭೆಯನ್ನ ಸಂಜಯ ಪ್ರವೇಶ ಮಾಡಿ ಹೇಳ್ತಾನೆ, ಸಂಜಯ ಉವಾಚ ಪ್ರಾಪ್ತೋಸ್ಮಿ ಪಾಂಡವಾನ್ ಗತ್ವಾ ತಂ ವಿಜಾನೀತ ಕೌರವ ಯಥಾ ವಯಃ ಕುರೂನ್ ಸರ್ವಾನ್ ಪ್ರತಿನಂದತಿ ಪಾಂಡವಾ. ಪಾಂಡವರನ್ನ ಸೇರಿ ಅವರಿಂದ ಸಂದೇಶವನ್ನು ಪಡೆದು ಮರಳಿ ಬಂದಿದ್ದೇನೆ. ಎಲ್ಲರಿಗೂ ಕೂಡ ಪಾಂಡವರು ಯಥಾವಯ, ಅವರ ವಯಸ್ಸಿಗೆ ತಕ್ಕುದಾದಂತಹ ಗೌರವವನ್ನು ಸೂಚಿಸಿದ್ದಾರೆ. ಅದು ಅವರು ಮಾತಿನಲ್ಲಿ ಹೊರಡುವಾಗ ಹೇಳಿದ್ರು ಹೇಗೆ ಅಂತ. ಅವರವರ ವಯಸ್ಸಿಗೆ ತಕ್ಕಂತೆ ಯಥಾವಯ ಕುರೂನ್ ಸರ್ವಾನ್ ಪ್ರತಿನಂದತಿ ಪಾಂಡವಾ. ಭೀಷ್ಮಾಚಾರ್ಯರನ್ನ ಹೀಗೆ ಕೇಳಿ, ದ್ರೋಣಾಚಾರ್ಯರನ್ನ ಹೀಗೆ ಕೇಳಿ, ಅಶ್ವತ್ಥಾಮನಿಗೆ ಹೀಗೆ ಹೇಳು. ಅಂದ್ರೆ ಅಶ್ವತ್ಥಾಮ ಸ್ವಲ್ಪ ಸಮಾನ, ಬಹಳ ಮಿತ್ರ, ಆದ್ರಿಂದಾಗಿ ಅವನಿಗೆ ಹೇಳುವ ಮಾತುಗಳು ಸ್ವಲ್ಪ ಸಲುಗೆಯಲ್ಲಿರುತ್ತೆ, ದೊಡ್ಡವರಿಗೆ ಹೇಳುವ ಮಾತುಗಳು ಗೌರವಪೂರ್ವಕವಾಗಿರುತ್ತೆ. ಹೀಗೆ ಎಲ್ಲರಿಗೂ ಅಭ್ಯಾವದನ್ ಪಾರ್ಥಾಹ ಪ್ರತಿಪೂಜ್ಯ ಯಥಾವಯ, ಎಲ್ಲರಿಗೂ ಅವರು ಗೋತ್ರೋಚ್ಚಾರಣ ಪೂರ್ವಕವಾಗಿ ಗೌರವವನ್ನು ಹೀಗೆ ಹೇಳಬೇಕು ಅಂತ ಸೂಚಿಸಿದ್ದಾರೆ. ಯಥಾಹಂ ಧೃತರಾಷ್ಟ್ರೇಣ ಶಿಷ್ಟ, ಯಾವ ರೀತಿಯಲ್ಲಿ ಧೃತರಾಷ್ಟ್ರನ ಇಂಥದ್ದೇ ವಾಕ್ಯಗಳನ್ನು ಅವರಲ್ಲಿ ಹೇಳಿ ಅವರ ಭಾವವನ್ನು ನನಗೆ ತಿಳಿಸಬೇಕು ಅಂತ ಇಲ್ಲಿಂದ ಹೊರಟಿದ್ನೋ ಅದೆಲ್ಲವನ್ನು ಹಾಗೆಯೇ ಹೇಳಿ ಒಂದು ಅಕ್ಷರವನ್ನು ಕೂಡ ಧೃತರಾಷ್ಟ್ರ ಹೇಳಿದ್ರಲ್ಲಿ ನಾನು ತಪ್ಪಿಸ್ಲಿಲ್ಲ. ಅಬ್ರವಂ ಪಾಂಡವಾನ್ ಗತ್ವಾ ನಾತ್ರ ಕಿಂಚನ ಹಾಪಿತಂ, ಇದೊಂದು ಬೇಡ, ಸುಮ್ಮನೆ ಬೇಡ ಅಂತ ಸ್ಕಿಪ್ ಮಾಡಲಿಲ್ಲ. ಹಾಪಿತ ಅಂದ್ರೆ ಬಿಟ್ಟದ್ದು, ಯಾವುದೇ ಅಂಶವನ್ನ ಬಿಟ್ಟು ನನ್ನ ಭಾವವನ್ನು ಎಲ್ಲೂ ಸೇರಿಸದೆ ಅವರಿಗೆ ಏನೋ ಬೇಕು ಅದು ಖುಷಿ ಆಗುತ್ತೆ ಅಂತ ಅನ್ನೋದಕ್ಕೆ ಕೆಲವು ವಿಷಯಗಳನ್ನ ಬಿಡದೆ ಏನ್ ಹೇಳಬೇಕು ಅದನ್ನೆಲ್ಲ ಹೇಳಿದ್ದೇನೆ. ಧೃತರಾಷ್ಟ್ರ ಕೂಡಲೇ ಪ್ರಶ್ನೆ ಕೇಳ್ತಾನೆ. ಧೃತರಾಷ್ಟ್ರ ಉವಾಚ ಪೃಚ್ಛಾಮಿ ತ್ವಾಂ ಸಂಜಯ ರಾಜ ಮಧ್ಯೆ ಯದಬ್ರವೀದ್ ವಾಕ್ಯಮನಿ ಅಧೀನ ಸತ್ವ ಜನಾರ್ದನಸ್ತಾತ ಯುಧಾಂ ಪ್ರಣೇತ ದುರಾತ್ಮನಾಂ ಜೀವಿತಶ್ಚಿನ್ಮಹಾತ್ಮ. ಸಂಜಯ, ಈ ರಾಜರಿರುವ ನಡುವೆ ನಿನ್ನನ್ನ ಒಂದು ಪ್ರಶ್ನೆ ಕೇಳಬೇಕು ನಾನು. ಜನಾರ್ದನ ಅಲ್ಲಿದ್ದ ಅಂತ ಗೊತ್ತು, ಯುದ್ಧದಲ್ಲಿ ಅತ್ಯಂತ ನಿಪುಣ, ಪಾಂಡವರ ಯುದ್ಧದ ಸ್ಟ್ರಾಟಜಿಯನ್ನೆಲ್ಲ ಸಿದ್ಧಪಡಿಸುವವನು ಅವನು. ದುಷ್ಟರಿಗೆ ಜೀವಿತವನ್ನೇ ಕೊನೆಗಾಣಿಸುವಂತಹ ಹೆಸರು ಪಡೆದವ. ಅವನ ಇತಿಹಾಸದಲ್ಲಿ ಎಷ್ಟೆಲ್ಲ ಅವನನ್ನು ವಿರೋಧಿಸಿ ಬಂದಿದ್ದಾರೋ ಅವರೆಲ್ಲರನ್ನೂ ಕೃಷ್ಣ ಸಂಹಾರ ಮಾಡಿದ್ದಾನೆ. ಹಾಗಾಗಿ ದುರಾತ್ಮನಾಂ ಜೀವಿತ ಚಿತ್ ಅಂದ್ರೆ ಛೇದಿಸಿದವನು, ಮಹಾತ್ಮ, ಅತ್ಯಂತ ದೊಡ್ಡವನು. ಅವನೇನು ಹೇಳ್ದ? ಕೃಷ್ಣನ ಹತ್ತಿರ ಹೋಗಿದ್ಯಾ, ಏನಾಯ್ತು, ಯದಬ್ರವೀತ್, ಏನ್ ಹೇಳ್ದ? ಸಂಜಯ ಉವಾಚ ಆಗುಲ್ಫೇಭ್ಯೋಭಿ ಸಂವೀತ ಪ್ರತ್ಯಯೋಹಂ ಕೃತಾಂಜಲಿ ಶುದ್ಧಾಂತಂ ಪ್ರಾವಿಶಂ ರಾಜನ್ ಆಖ್ಯಾತೋ ನರಸಿಂಹಯೋ. ನಾನು ಒಳಕ್ಕೆ ಪ್ರವೇಶ ಮಾಡುವಾಗಲೇ ನನಗೆ ಬಹಳ ಯೋಚನೆ ಮಾಡಿ ಆ ಪ್ರದೇಶವನ್ನು ಪ್ರವೇಶ ಮಾಡಿದ್ದೇನೆ. ಅಲ್ಲಿ ಇಬ್ರು ಒಟ್ಟಿಗಿದ್ರು. ಯಾರೆಲ್ಲ? ಕೃಷ್ಣ ಮತ್ತು ಅರ್ಜುನ. ಕೃಷ್ಣ ರುಕ್ಮಿಣಿಯ ಜೊತೆಗಿದ್ದ, ಸತ್ಯಭಾಮೆಯ ಜೊತೆಗಿದ್ದ, ಅರ್ಜುನ ದ್ರೌಪದಿಯ ಜೊತೆಗಿದ್ದ. ನಚಾಭಿಮನ್ಯು, ಅಲ್ಲಿ ಅಭಿಮನ್ಯು ಇರಲಿಲ್ಲ, ನಕುಲ ಸಹದೇವರಿರಲಿಲ್ಲ. ಆ ಜಾಗಕ್ಕೆ ನನ್ನನ್ನು ಅವ್ರು ಕರ್ಕೊಂಡು ಹೋದ್ರು. ಅಂದ್ರೆ ಅವರು ಒಂದು ಕಡೆ ಮೊದಲು ಸಿಕ್ಕಿದಾಗ ಬಾ ಅಂತಃಪುರಕ್ಕೆ ಬಾ ಅಂತ ಕರ್ಕೊಂಡು ಹೋಗಿ, ಎಲ್ಲಿ ಯಾರೂ ಬೇರೆಯವರು ಇಲ್ಲದ, ಕೃಷ್ಣವೂ ಕೃಷ್ಣ, ಅರ್ಜುನ ಮತ್ತು ಕೃಷ್ಣ. ಅರ್ಜುನನಿಗೆ ಮತ್ತೊಂದು ಹೆಸರು ಕೃಷ್ಣ ಅಂತ, ಕೃಷ್ಣನಿಗೆ ಕೃಷ್ಣ ಅಂತ ಹೆಸರಿದೆ, ವೇದವ್ಯಾಸರಿಗೆ ಕೃಷ್ಣ ಅಂತ ಹೆಸರಿದೆ, ಅರ್ಜುನನಿಗೆ ಕೃಷ್ಣ ಅಂತ ಹೆಸರಿದೆ, ದ್ರೌಪದಿಗೆ ಕೃಷ್ಣ ಅಂತ ಹೆಸರಿದೆ. ಹಾಗೆ ಇಲ್ಲಿ ಇಬ್ರು ಕೃಷ್ಣರಿದ್ರು. ಯಾರೆಲ್ಲ? ಅರ್ಜುನ ಮತ್ತು ಕೃಷ್ಣ. ಅವರಿಬ್ರು ಇರುವ ಜಾಗದಲ್ಲಿ ಬೇರೆ ಯಾರೂ ಇಲ್ಲದೆ ಸತ್ಯಭಾಮ, ಕೃಷ್ಣ ಮತ್ತು ಅರ್ಜುನ, ಕೃಷ್ಣ, ಇಷ್ಟೇ ಜನ ಇರುವಂತಹ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು. ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ. ಜೇನು ಸಿಹಿಯನ್ನು ಸೇವಿಸಿದಂತಹ ಒಂದು ಆನಂದ ಇರುವಂತೆ ಅವರ ಕಣ್ಣು ಕಾಣಿಸ್ತಿತ್ತು. ಚಂದನದ
ಲೇಪವನ್ನು ಮೈಗೆ ಹಚ್ಚಿಕೊಂಡಿದ್ರು, ಉದ್ದನೆಯ ಮಾಲೆಯನ್ನು ತೊಟ್ಟಿದ್ರು, ಉತ್ತಮವಾದ ಬಟ್ಟೆಯನ್ನು ಹಾಕಿಕೊಂಡಿದ್ರು, ದೇಹದ ಆಯಾ ಭಾಗಕ್ಕೆ ಯಾವುದು ಹೋಲುತ್ತೋ ಹೊಂದುತ್ತೋ ಅಂತಹ ಭೂಷಣಗಳನ್ನ ಆಭರಣಗಳಿಂದ ತುಂಬಿದ್ರು, ಅನೇಕ ತರದ ರತ್ನಗಳಿಂದ ಕೂಡಿದ್ದಂತಹ ಆಭರಣಗಳ ಜೊತೆಗೆ ಒಂದು ಬಂಗಾರದ ಆಸನದ ಮೇಲೆ ಕೂತಿದ್ದಾರೆ. ಹಾಸಿಗೆಯನ್ನ ಬಿಡಿಸಿ ಅವರು ಎಲ್ಲಿ ಕೂತಿದ್ರೋ ಅಲ್ಲಿ ಸತ್ಯಾಂಕಮುಪಾಧಾನಂತು ಕೃತ್ವಾ ಶೇತೆ ಜನಾರ್ದನ, ಸತ್ಯಾಂಗನ ಅವಳನ್ನ ಯಾರು ಸತ್ಯಭಾಮೆಯ ಮಡಿಲಲ್ಲಿ ತಲೆ ಇಟ್ಟಿದ್ದಾನೆ ಕೃಷ್ಣ. ಆ ಕೃಷ್ಣನ ಪಾದವನ್ನ ಜನಾರ್ದನ್ ಯಾರು ಅರ್ಜುನ ಒತ್ತುತ್ತಾ ಇದ್ದಾನೆ. ಅರ್ಜುನ ಕೂತು ಒತ್ತುತ್ತಾ ಇದ್ರೆ ಅವನ ಕೆಳಗಡೆ ಪಕ್ಕದಲ್ಲಿ ಕೂತು ದ್ರೌಪದಿ ಅವನಿಗೆ ಸೇವೆ ಮಾಡುತ್ತಿದ್ದಾಳೆ. ಅರ್ಜುನಸ್ಯ ಚ ಕೃಷ್ಣಾಯ ಶುಭಾಯಾ ಅಂಕಗಾ ಉಭೌ ಕಾಂಚನಂಚ ಪಾದಪೀಠಂತು ಪಾರ್ಥೋ ವೈ ಪ್ರಾದಿಶನ್ ಮುದ. ಅನೇಕ ಬೇರೆ ಬೇರೆ ಅದ್ಭುತವಾದ ಏನಂತಾರೆ ಅರಮನೆಯ ಒಳಗೆ ಇರಬೇಕಾದಂತಹ ವಿಶಿಷ್ಟವಾದ ಸೋಫಾ ಸೆಟ್ ಅಂತ ನಾವು ಇವತ್ತೇ ಹೇಳುವ ಹಾಗೆ ಅಂತಹ ಪೀಠೋಪಕರಣಗಳ ನಡುವೆ ಒಂದು ಜಾಗದಲ್ಲಿ ನನ್ನನ್ನು ಕೂಡ್ಲಿಕ್ಕೆ ಹೇಳಿದಾನೆ. ನನಗೆ ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಊರ್ಧ್ವರೇ ಕಾಂಕಿತೌ ಪಾದೌ ಪಾರ್ಥಸ್ಯ ಶುಭಲಕ್ಷಣವು. ಅವನ ಪಾದವನ್ನ ಆಕೆ ಎತ್ತಿ ಪಾದಪೀಠದ ಮೇಲಿಡುವಾಗ ಅವನ ಕಾಲ ಕೆಳಗಡೆ ಇರುವ ಊರ್ಧ್ವರೇಖಾಂಕಿತವಾದಂತಹ ಗುರುತು ಅದು ನನಗೆ ಕಾಣಿಸಿತು. ಆಮೇಲೆ ಆ ಉಳಿದವರೆಲ್ಲ ಅಲ್ಲಿಂದ ಹೊರಟು ಹೋದ್ರು, ಸೇವೆ ಮಾಡಲಿಕ್ಕೆ ಬಂದವರು. ನನೂನಂ ಕಲ್ಮಶಂ ಕಿಂಚಿತ್ ಮಮ ಕರ್ಮ ಸುವಿದ್ಯತೆ ಸ್ತ್ರೀರತ್ನಾಭ್ಯಾಂ ಸಮೇತೋ ಯನ್ಮಿಥೋ ಮಾಮಭ್ಯಭಾಷತಾಂ. ಎಲ್ಲ ನನ್ನ ಮನಸ್ಸು ಈಗ ಒಂಥರ ಹದವಾದ ಸ್ಥಿತಿಗೆ ಬಂದಿದೆ. ಇವರಿಬ್ರು ಇಲ್ಲಿಗೆ ಕರೆದು ಮಾತಾಡ್ತಾ ಇದ್ದಾರೆ ಅಂದ್ರೆ ಏನಿರಬೇಕು ಅಂತ ಯೋಚನೆ ಮಾಡ್ತಾ ನನ್ನನ್ನೇ ಅವರು ದಿಟ್ಟಿಸಿ ನೋಡ್ತಾ ಇದ್ರು. ನಾನು ಆಶ್ಚರ್ಯದಿಂದ ಕೂತಿದ್ದೆ. ವಿಸ್ಮಯೋ ಮೇ ಮಹಾನಾಸೀತ್ ಆಶ್ರಮೇ ಬಹುಸಂಗತಂ ಹೃಷ್ಟಾನಿ ಚೈವ ರೋಮಾಣಿ ದೃಷ್ಟ್ವಾತೌ ಸಹಿತಾ ಬುಭೌ. ಇಬ್ರು ಹೀಗೆ ಒಂದೇ ವಲಯದಲ್ಲಿ ಕೃಷ್ಣ ಮತ್ತು ಅರ್ಜುನ ಒಟ್ಟಿಗೆ, ಭಾಮೆ ಮತ್ತು ದ್ರೌಪದಿ ಒಟ್ಟಿಗೆ, ಹೀಗೊಂದು ಕಲ್ಪನೆಯನ್ನೇ ನನಗೆ ಆಲೋಚನೆ ಮಾಡೋದು ಕಷ್ಟ ಆಯ್ತು. ಅಂದ್ರೆ ಸಾರಭೂತವಾದ ಸಂಗತಿಯನ್ನ ಪಾಂಡವರ ನೆಲೆಯಲ್ಲಿ ನಾನು ಕಂಡ ಹಾಗಾಯಿತು. ಒಂದೇ ಆಸನದ ಅಕ್ಕಪಕ್ಕದಲ್ಲಿ ಕೂತಿದ್ದ ಅವರಿಬ್ಬರನ್ನ ನೋಡಿ ಏನು ಮಾತಾಡಬೇಕು, ಧರ್ಮರಾಜನ ಸಂಕಲ್ಪ ಏನು ಹೇಳ್ಬಹುದು ಇವರು, ನಾನು ಯಾವ ರೀತಿ ಯೋಚನೆ ಮಾಡಿದ್ರು ಇವರಿಬ್ರು ಇದ್ದಾರೆ ಅಂದ್ಮೇಲೆ ಧರ್ಮರಾಜನ ಸಂಕಲ್ಪ ನಿಜವೇ ಆಗುತ್ತೆ ಅಂತ ನನಗೆ ನಿಶ್ಚಯ ಆಗ್ತಾ ಇತ್ತು. ಅವ್ರ ಜೊತೆ ಇನ್ನೂ ಏನು ಮಾತೇ ಆಡಿಲ್ಲ. ಅವ್ರಿರುವ ರೀತಿ, ಅವರ ಆರಾಮ, ಅವರ ನಮ್ಗೆ ನಿಶ್ಚಯ ಕುರು ರಾಜ್ಯ ಅನ್ನೋ ನಮ್ಗೆ ಸಿಕ್ಕೇ ಸಿಗುತ್ತೆ. ಸುಮ್ಮನೆ ನಮ್ಮನ್ನೊಂದು ಮಧ್ಯದಲ್ಲಿ ಆಟ ಆಡಿಸ್ಲಿಕ್ಕೆ ಏನೋ ಮಾತಾಡ್ತಾ ಇದ್ದಾರೆ ಅಂತ ಅನ್ನುವ ಹಾಗೆ ಅವ್ರು ಅಷ್ಟು ಕಾಮ್ ಆಗಿದ್ರು. ಒಂದು ಟೆನ್ಷನ್ ಇಲ್ಲ. ಅಥವಾ ಅಯ್ಯೋ ಸಂಜೆ ಬಂದ್ಬಿಟ್ಟಿದ್ದಾನೆ, ಅವನಿಗೆ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಇನ್ನೇನೋ ತೊಂದರೆ ಆಗುತ್ತೆ, ಏನಿಲ್ಲ. ಆರಾಮಾಗಿ ಅತಿಥಿಗೆ ಹೇಗೆ ಗೌರವ ಕೊಡ್ಬೇಕು ಹಾಗೆ ಗೌರವ ಕೊಟ್ಟು ನನ್ನನ್ನು ಕೂಡಿಸಿ ಅವರು ಯೋಚನೆ ಮಾಡಿದಾಗ, ಮಾತಾಡುವ ಪ್ರಜ್ಞೆ ಬಂದಾಗ ಅಂಜಲಿ ಮೂರ್ಧಿ ಸಂಧಾಯ ಸಂದೇಶಂ ಚಾಭ್ಯಜೋದಯಂ, ಎರಡು ಕೈಗಳನ್ನು ತಲೆಯ ಮೇಲಿಟ್ಟು ನನ್ನ ಕಡೆಯಿಂದ ಹೇಳಬೇಕಾದ ಸಂಗತಿ ಧರ್ಮರಾಜನಿಗೆ ಮುಖ್ಯವಾಗಿ ಇಷ್ಟು ಇದೆ ಅಂತ ಹೇಳಿ ನಾನು ವಿವರಿಸಿದೆ. ಆಗ ಕೇಶವ ಮತ್ತು ಅರ್ಜುನ ಇಬ್ರು ಕೂಡ ಅದನ್ನು ಕೇಳಿಸಿಕೊಂಡಿದ್ದಾರೆ. ಇಂದ್ರಕೇತುರಿವೋತ್ಥಾಯ ದಿವ್ಯಾಭರಣ ಭೂಷಿತ ಇಂದ್ರವೀರ್ಯೋಪಮ ಕೃಷ್ಣ ಸಂವಿಷ್ಟೋ ಮಾಮಭ್ಯಭಾಷತ. ನಾನು ಹೇಳಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಸವಾಚಂ ವದತಾಂ ಶ್ರೇಷ್ಠ ಆದತೆ ವಚನ ಕ್ಷಮಾಂ ದೀಪನೀಂ ಧೃತರಾಷ್ಟ್ರಾಣಾಂ ಮೃತಪೂರ್ವಾಂ ಸುದಾರುಣಾಂ. ಮೆತ್ತನೆಯ ಶಬ್ದದಲ್ಲಿ ಕಠಿಣವಾದ ವಿಷಯಗಳನ್ನು ಹೇಳಿದ. ಕೇಳಲಿಕ್ಕೆ ಬಹಳ ಆನಂದ ಇರ್ತಿತ್ತು. ಆದ್ರೆ ಮನಸ್ಸಿನಲ್ಲಿ ಇದು ನಾವು ಎಚ್ಚರಿಕೆ ಅಂತ ತಿಳ್ಕೊಳ್ಬೇಕೋ, ಇಲ್ಲದೇ ಇದ್ರೆ ನಾವು ತಪ್ಪು ಮಾಡಿದ್ರೆ ಮುಂದೆ ಆಗುವ ಅನಾಹುತದ ಸೂಚನೆ ಅಂತ ತಗೊಳ್ಬೇಕೋ ಅಂತಹ ಬಹಿಶ್ಚರಸ್ಯ ಪ್ರಾಣಸ್ಯ ಪ್ರಿಯಸ್ಯ ಪ್ರಿಯಕಾರಿಣ, ತನ್ನ ಪಕ್ಕದಲ್ಲಿರುವ ಅರ್ಜುನನಿಗೆ ಹಿತವನ್ನು ಬಯಸುವ ಎಲ್ಲ ಸಂದೇಶಗಳು ಆ ಮಾತಿನಲ್ಲಿದ್ದು. ಕೃಷ್ಣ ಹೇಳಿದ ಪ್ರತಿಯೊಂದು ಸಾಲಿನಲ್ಲೂ ಅನರ್ಥವನ್ನೇ ನಿಮ್ಮ ಮೈ ಮೇಲೆಳ್ಕೊಳ್ತಾ ಇದ್ದೀರಿ. ಯಾಕೆಂದ್ರೆ ಅತ್ಯಂತ ಬುದ್ಧಿವಂತನಾದ ಮತಿಮಾಸ್ಥಾಯ ಕೇಶವ ಸಂದಧೇವಚ ವಚನಂ ವಚನಜ್ಞಸ್ಯ ಶಿಕ್ಷಾಕ್ಷರಂ ಸಮನ್ವಿತಂ. ಪ್ರತಿಯೊಂದು ಮಾತಿನಲ್ಲೂ ಕೂಡ ಒಂದಕ್ಷರ ಯಾವುದೋ ಒಂದು ಅದೇ ಆಗ್ಬೇಕು, ಅಲ್ಲೂ ಇರಲಿ,
ಇದೂ ಬೇಕು ಅಂತ ಏನೋ ಒಂದು ಎಕ್ಸ್ಟ್ರಾ ಕೆಲವೊಮ್ಮೆ ಚ ಏ ವ ತು ಇತ್ಯಾದಿಗಳನ್ನು ನಾವು ಪದಗಳಾಗಿ ಬಳಸ್ತೇವೆ ಅಂತಾದರೆ ಅದೆಲ್ಲದಕ್ಕೂ ಒಂದು ಅರ್ಥ ಇರ್ತಿತ್ತು. ಅದೆಲ್ಲವೂ ಶಿಕ್ಷಾಕ್ಷರ ಸಮನ್ವಿತಂ, ಪ್ರತಿಯೊಂದು ಅಕ್ಷರವೂ ಶಿಕ್ಷಣವನ್ನು ಕೊಡುವಂಥದ್ದಾಗಿತ್ತು, ಎಚ್ಚರವನ್ನು ನೀಡುವಂಥದ್ದಾಗಿತ್ತು. ಮನಃ ಪ್ರಹ್ಲಾದನಂ, ಆದರೆ ಕೇಳಲಿಕ್ಕೆ ತುಂಬ ಮನಸ್ಸಿಗೆ ಹಿತವಾಗಿತ್ತು. ಭಗವಂತ ಹೇಳ್ತಾ ಇದ್ದಾನೆ, ಸಂಜಯ ಏತದ್ವಚೋ ಬ್ರೂಯಾಹ, ಹೋಗಿ ಈ ಮಾತುಗಳಿಂದ ಧೃತರಾಷ್ಟ್ರನನ್ನು ಎಚ್ಚರಿಸು. ಶೃಣ್ವತಃ ಕುರುವೃದ್ಧಸ್ಯ, ಅವನಿಗೆ ಈ ಮಾತನ್ನು ಕೇಳಿಸುವಾಗ ಉಳಿದ ಎಲ್ಲ ರಾಜರು ಇರಬೇಕು. ಸುಮ್ಮನೆ ಅವನಿಗೆ ಒಬ್ಬನಿಗೆ ಗುಟ್ಟಾಗಿ ಹೇಳಿ ಆಮೇಲೆ ನಮ್ಗೆ ವಿಷಯನೇ ತಿಳಿದಿಲ್ಲ ಅಂತ ನಿನ್ನ ಮೇಲೆ ಎತ್ತು ಹಾಕಿಬಿಡ್ತಾನೆ. ರಾಜರ ಕಥೆಗಳೆಲ್ಲ ಬಹಳ ಕಷ್ಟ. ಅವರಿಗೇನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ಮಧ್ಯದಲ್ಲಿದ್ದವರನ್ನ ಸರ್ವನಾಶ ಮಾಡಿ ಬಿಡ್ತಾರೆ. ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಯಾರು ಹೇಳೇ ಇಲ್ಲ ಅಂದ್ಬಿಡ್ತಾರೆ. ಅವರಿಗೆ ತುಂಬಾ ತಲೆದಂಡ ಆಗುವ ಪ್ರಸಂಗ ಬಂದ್ರೆ ಇವನು ಪೂರ್ವದಲ್ಲೇ ಬಂದು ಅದಾಗಿದೆ, ತೊಂದರೆ ಆಗುತ್ತೆ ಅಂತ ಬಿಡಿಸಿ ಹೇಳಿದ್ರು ಕೂಡ ನಮ್ಗೆ ಅವನು ಬಂದೇ ಇಲ್ಲ. ನಾವೆಲ್ಲ ಹೇಳಿ ಕಳಿಸಿ ಆದ್ಮೇಲೆ ಅವ್ರು ಬಂದ್ರು, ಆಮೇಲೆ ಏನ್ ಮಾಡುದು? ಅವನು ಹೇಳ್ತಾನೆ, ಇಲ್ಲ ನಾನು ಮೊದಲೇ ಹೇಳಿದ್ರೆ ನಾವು ಹಾಗೆ ಮಾಡ್ತೀವ, ನೀನು ಹೇಳಲಿಲ್ಲ ಅದರಿಂದಾಗಿ ನಾವು ಹಾಗೆ ಮಾಡಿದ್ದು ಅಂತ ಅವನೇ ತಲೆದಂಡ ಕೊಡಬೇಕಾದ ಸ್ಥಿತಿ ಬರುತ್ತೆ. ಅದರಿಂದಾಗಿ ಇಂಥ ವಿಷಯಗಳನ್ನು ನೀನು ಏಕಾಂತದಲ್ಲಿ ಮಾತಾಡಿ ಮುಗಿಸ್ಬೇಡ. ಯಾಕೆಂದ್ರೆ ಇದು ಎರಡು ದೇಶಗಳ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟಂತಹ ವಿಷಯ. ಅಂದ್ರೆ ಯುದ್ಧದಿಂದಾಗಿ ತುಂಬಾ ಅನರ್ಥ ಉಂಟಾಗ್ಲಿಕ್ಕಿದೆ. ಇದರಿಂದ ಅಕಸ್ಮಾತ್ ಈ ನಿರ್ಧಾರದಲ್ಲಿ ಹೆಚ್ಚು ಕಮ್ಮಿ ಆದರೆ ಅದನ್ನಾಗಿ ಎಲ್ಲರಿಗೂ ತಿಳಿಯುವಂತೆ ಆಚಾರ್ಯರಿರಬೇಕು, ಭೀಷ್ಮಾಚಾರ್ಯರಿರಬೇಕು, ಕುರುವೃದ್ಧರಾದಂತಹ ಧೃತರಾಷ್ಟ್ರನಿರಬೇಕು. ಇದೆಲ್ಲವನ್ನು ಪಾರ್ಥರ ಮನಸ್ಥಿತಿ ಏನಿದೆ ಅನ್ನೋದನ್ನು ಅರ್ಥಾಂಸ್ತ್ಯಜದ ಪಾರ್ಥೇಶು, ಹೀಗೆ ಹೇಳು, ಪಾರ್ಥರಲ್ಲಿ ಸಂಪತ್ತು ಬಿಟ್ಟುಕೊಡಿ. ಅರ್ಥಾಂಸ್ತ್ಯಜದ ಪಾರ್ಥೇಶು, ಅವರಿಗೇನು ಸೇರುತ್ತೋ ಅದು, ಅವರಿಗೆ ಅಲ್ಲದೇ ಇದ್ದದ್ದನ್ನು ಅವ್ರು ಯಾವತ್ತೂ ಕೇಳಲ್ಲ. ಸುಖಮಾಪ್ನುತ ಕಾಮಜಂ, ಆಗ ನೀವೀಗ ಯಾವ ರೀತಿ ಸುಖವಾಗಿರಬೇಕು ಅಂತ ಬಯಸ್ತೀರೋ ಅದು ನಡೆಯುತ್ತೆ. ಅವ್ರಿಗೆ ಕೊಡಬೇಕಾದ ಸ್ವತ್ತನ್ನು ಕೊಡದೆ ನಾವು ಸುಖವಾಗಿರ್ತೇವೆ, ಇದು ಅಸಾಧ್ಯವಾದ ಮಾತು. ನಾವು ಸುಖವಾಗಿರ್ಬೇಕು, ಆದರೆ ಪಾಂಡವರಿಗೆ ಕೊಡಬೇಕಾದ್ದನ್ನು ಕೊಡುವುದಿಲ್ಲ, ಇದೆರಡು ನಡೆಯಲ್ಲ. ನೀವು ಸುಖವಾಗಿರ್ಬೇಕು, ಪಾಂಡವರಿಗೆ ಕೊಡಬೇಕಾದನ್ನು ಕೊಡಬೇಕು. ಆಗ ನಿಮ್ಮ ಇನ್ನೊಂದು ಅಪೇಕ್ಷೆಯು ಕೂಡ ಈಡೇರುವುದು ಸಾಧ್ಯವಾಗುತ್ತೆ. ಪ್ರಿಯಂ ಪ್ರಿಯೇಭ್ಯಶ್ಚರತ, ಯಾವಾಗಲೂ ನಾವು ನಮಗೆ ಅತ್ಯಂತ ಹತ್ತಿರದವರಿಗೆ ನಾವು ಪ್ರಿಯರಾಗಿ ಇರಬೇಕು. ಅವರಿಗೆ ನಾವು ವಿರೋಧ ಕಟ್ಟಿಕೊಂಡ್ರೆ, ಅವರ ವಿರೋಧವನ್ನ ಹಚ್ಚಿಕೊಂಡ್ರೆ ಅದು ಒಂದಲ್ಲ ಒಂದು ರೀತಿ ನಮ್ಮನ್ನ ಬುಡ ಸಹಿತ ಅಡಿಮೇಲು ಮಾಡುತ್ತೆ. ಅದರಿಂದಾಗಿ ರಾಜಾಹಿ ತ್ವರತೆ ಜಯೇ, ಧರ್ಮರಾಜನಿಗೂ ಸಂಪೂರ್ಣ ವಿಜಯ ಸಾಧಿಸುವ ತ್ವರ ಕಾಣಿಸ್ತಿದೆ. ಅದರಿಂದಾಗಿ ಅವನನ್ನು ತಡೀಲಿಕ್ಕೆ ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ. ಯಜಧ್ವಂ ವಿವಿಧೈಹಿ ಯಜ್ಞೈ, ನೀವು ಒಟ್ಟಾದ್ರೆ ಇಬ್ರೂ ಸೇರಿ ಯಾಗ ಮಾಡಬಹುದು, ಇಬ್ರೂ ಸೇರಿ ಋತ್ವಿಜರನ್ನು ಕರೆ ತರಬಹುದು, ಇಬ್ರೂ ಸೇರಿ ಬೇಕಾದಷ್ಟು ದಾನ ದಕ್ಷಿಣೆಗಳನ್ನು ಮಾಡಿ ಪ್ರಜೆಗಳಿಗೆ ಕ್ಷೇಮವನ್ನು ತರಬಹುದು. ಆದ್ರಿಂದಾಗಿ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಸಂಬಂಧಿಗಳು, ನಿಮ್ಮ ಸೋದರರು ಎಲ್ಲರೂ ಕೂಡ ಮೋದಧ್ವಂ ಆಗತೋ ಮೋ ಮಹದ್ಭಯಂ, ಒಂದು ವೇಳೆ ಒಟ್ಟಾಗದೆ ನಮ್ಮದ್ದೇ ಬೇರೆ ಅಂತ ತಲೆ ಕೆಟ್ಟವರಂತೆ ಮಾತಾಡಿದ್ರಿ ಅಂದ್ರೆ ನಿಮಗೆ ಖಂಡಿತವಾಗಿಯೂ ಕೂಡ ಆಗತಂಬೋ ಮಹದ್ಭಯಂ, ಖಂಡಿತ ನಿಮಗೊಂದು ಭಯದ ವಾತಾವರಣ ಮುಂದೆ ನಿರ್ಮಾಣ ಆಗ್ಲಿಕ್ಕಿದೆ. ಋಣಂ ಪ್ರವೃದ್ಧಮಿವ, ಅದಕ್ಕೆ ಎಷ್ಟು ಜನ ಹೇಳ್ತಾರೆ ಅಂದ್ರೆ, ದೊಡ್ಡ ಸಾಲ ಮಾಡಿ ಯಾರೋ ಒಬ್ಬ ಹೊರಟೋಗಿರ್ತಾನೆ, ಸಾಲ ಅವನು ಕೊಡ್ಲೇ ಇಲ್ಲ, ದಿನ ಹೋದ ಹಾಗೆ ಅದರ ಮೊತ್ತ ಜಾಸ್ತಿ ಆಗುತ್ತೆ. ಈ ಪಡೆಯದವನಿಗೆ ವಾಪಸ್ ಅದನ್ನು ಪಡ್ಕೊಳ್ಬೇಕು ಅಂತನ್ನುವ ತವಕ ಹೇಗಿರುತ್ತೋ ಹಾಗೆ ನಮಗೆ ಸಂಬಂಧಿಸಿದ ಪದಾರ್ಥವನ್ನು ತೆಗೆದುಕೊಂಡ ನೀವು 10 ವರ್ಷ ಆಯಿತು, 12 ವರ್ಷ ಆಯಿತು, 13 ವರ್ಷ ಆಯಿತು, ಇನ್ನೂ ಮರಳಿಸಿಲ್ಲ ಅನ್ನುವ ನಮ್ಮದೇ ವಸ್ತುವನ್ನು ನಮಗೆ ಮರಳಿ ಪಡೆಯುವುದಕ್ಕೆ ನೀನು ತಡೆ ಒಡ್ಡುತ್ತಿ ಅಂತಂದಾಗ ಬರುವ ಕೋಪಕ್ಕೆ ಸಮಸ್ಯೆ ನೋಡಿ. ಸಾಲ ತಗೊಳ್ಳೋ ತನಕ ಬಹಳ ಅವರನ್ನ ಬೆನ್ನಟ್ಟಿ ಕೇಳ್ತಾರೆ, ವಾಪಸ್ ಕೊಡ್ಲಿಕ್ಕೆ ಅವ್ರು ನನ್ನ ನಾಪತ್ತೆ. ಆಮೇಲೆ ಅವರು ತಮ್ಮದೇ ದುಡ್ಡನ್ನು ವಾಪಸ್ ಕೇಳಿದ್ರೆ ಇವ್ರು ಅವ್ರ ಹತ್ರನೇ ಜೋರು ಮಾಡ್ತಾರೆ. ಅಂದ್ರೆ ಕಷ್ಟಕ್ಕಾಗುವಾಗ ಸಹಾಯಕ್ಕೆ ಬಂದದ್ದು ಈ ವ್ಯಕ್ತಿಯ ಸಂಪತ್ತು, ಆದ್ರೆ ಈ ವ್ಯಕ್ತಿಯ ಸಂಪತ್ತು ಅವನಿಗೆ ಸಹಾಯಕ್ಕೆ ಬೇಕು ಅಂತಂದಾಗ ಅವನ ದುಡ್ಡನ್ನೇ ಅವನು ಇನ್ನೊಮ್ಮನ ಹತ್ರ ಹೋಗಿ ಬೇಡಿ ತಗೊಳ್ಬೇಕಾದ ದುಸ್ಥಿತಿ. ನೀವು ಹಾಗೆ ಬೇಡಿ ತಗೊಳ್ಳುವ ಹಾಗೆ ಮಾಡಬೇಡಿ. ನಾವು ಕೇಳಿ ತಗೊಳ್ಳೋದು ಇಲ್ಲ, ಬೇಡಿ ತಗೊಳ್ಳೋದು ಇಲ್ಲ, ಕಸ್ಕೊಳ್ಳೋದು ಮಾತ್ರ ಗೊತ್ತು. ಅದರಿಂದಾಗಿ ಇದು ಎಚ್ಚರ ಇರಬೇಕು. ಗೋವಿಂದೇತಿ ಯದಾ ಕ್ರಂದತ್ ಕೃಷ್ಣಾಮಾಂ ದೂರವಾಸಿನಂ ತೇಜೋಮಯಂ ದುರಾಧರ್ಷಂ ಬಿಭ್ರತಾ ಗಾಂಡಿವಂಧನು. ಅದರಲ್ಲೂ ನನಗೆ ದೊಡ್ಡ ಸಾಲ ಅಂತ ಅನಿಸುದೇನು ಅಂತಂದ್ರೆ, ಆ ಸಭೆಯಲ್ಲಿ ಗೋವಿಂದ ಅಂತ ನನ್ನನ್ನು ಅತ್ಯಂತ ಮುತುವರ್ಜಿಯಿಂದ ಕರೆದ ದ್ರೌಪದಿಯ ಕರೆ, ಅದು ಇವತ್ತಿಗೂ ನನ್ನ ಕಿವಿಯಲ್ಲಿ ಅನುರಣಿಸ್ತಾ ಇದೆ. ಆ ಸಭೆಯಲ್ಲಿ ಆದ ಅವಮಾನದ ಕೃತಿ, ಅವಳಿಗೆ ನ್ಯಾಯ ಒದಗುವ ತನಕವೂ ಸಾಲ ತೀರಿತು ಅಂತ ನನಗೆ ಅನಿಸಲ್ಲ.
ಆ ಸಾಲ ತೀರುವುದು ಯಾವಾಗ ಅಂದ್ರೆ ಅವಳ ಆ ಕೂಗಿಗೆ ನ್ಯಾಯ ಸಿಕ್ಕಿದಾಗ. ಆ ನ್ಯಾಯ ಸಿಗುವುದು ಅವರಿಗೆ ಸಂಬಂಧಿಸಿದ ಸ್ವತ್ತನ್ನು ಮರಳಿ ಅವರಿಗೆ ವಾಪಸ್ಸು ಕೊಟ್ಟಾಗ. ಇಲ್ಲ ಅಂದ್ರೆ ಮದ್ವಿತೀಯೇನ ಪಾರ್ಥೇನ, ನಾನು ಕೂಡಿದ ಪಾರ್ಥನ ಜೊತೆಗಿನ ವೈರ ನಿಮಗೆ ಮನೆ ಬಾಗಿಲಿಗೆ ಬಂದು ಭೂತದಂತೆ ಬೆಂಬಿಡದೆ ನಿಮ್ಮ ಹೃದಯದ ಒಳಗೆ ಹೊಕ್ಕು ಚೆನ್ನಾಗಿ ನಿಮ್ಮನ್ನ ಘಾಸಿ ಮಾಡುತ್ತೆ. ಈ ಮಾತು ಕೃಷ್ಣ ಹೇಳ್ತಾ ಇರಬೇಕಾದ್ರೆ ಮಹನ್ಮೇ ಭಯಮಾಗತಂ. ಕೃಷ್ಣ ಅಷ್ಟು ಕಡಾಖಂಡಿತವಾಗಿ ಮಾತಾಡ್ತಾ ಇದ್ದಾಗ ನನಗೆ ಹೆದರಿಕೆ ಆಗಿ ಹೋಯಿತು. ತವ ಪುತ್ರಸ್ಯ ಲೋಭಂಚ, ಆದ್ರಿಂದಾಗಿ ಓ ಧೃತರಾಷ್ಟ್ರ, ನಿನ್ನ ಮಗನ ಲೋಭ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇರುವುದನ್ನು ನೋಡಿದ್ರೆ ಅವನೇ ತನಗೆ ಬೇಕು ಅಂತ ಅಪಾಯವನ ಮೈ ಮೇಲೆ ಹಾಕಿಕೊಂಡ ಹಾಗೆ ಕಾಣ್ತಾ ಇದೆ. ಸೋಮೇಂದ್ರ ಸದೃಶೌ ವೀರವು, ಇಬ್ರು ಕೂಡ ಸೋಮ ಮತ್ತು ಇಂದ್ರರಂತೆ ಬಲಿಷ್ಠರಾದವರು. ಅವರ ಸಾಮರ್ಥ್ಯ ಏನು ಅಂತ ಮಂದನಾದಂತಹ ದುರ್ಯೋಧನ ನಾವಬುದ್ಧ್ಯತೆ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಭೀಷ್ಮದ್ರೋಣಾಶ್ರಯಾಚೈವ ಕರ್ಣಸ್ಯ ಚ ವಿಕಥನಾತ್, ಕರ್ಣ ಕೊಚ್ಚಿಕೊಂಡು ಪಾಂಡವರನ್ನ ಕಸದಂತೆ ಪುಡಿ ಪುಡಿ ಮಾಡಿಬಿಡ್ತೇನೆ ಅಂತ ಆಗಾಗ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾನೆ. ಅದನ್ನು ಕೇಳಿದಾಗೆಲ್ಲ ದುರ್ಯೋಧನಿಗೆ ಆಹಾಹಾ, ನನ್ನ ಕರ್ಣ ಪಾಂಡವರನ್ನ ನುಚ್ಚುನೂರು ಮಾಡಿಬಿಡ್ತಾನೆ ಅಂತ ಅವನಿಗೆ ಖುಷಿ. ಭೀಷ್ಮ ದ್ರೋಣರು ಹೇಗೂ ಪಾಠ ಮಾಡಿದವರು, ದೊಡ್ಡವರು, ಗುರುಗಳು ನನ್ನ ಜೊತೆಗಿರ್ತಾರೆ ಅಂತ ಅನ್ನುವ ಈ ಹುಚ್ಚು ಹಂಬಲ ಬೆಂಬಲದಿಂದ ಪಾಂಡವರನ್ನ ಮತ್ತಷ್ಟು ವಿರೋಧ ಕಟ್ಟಿಕೊಂಡು ತಾವೇ ತಮಗೆ ಅಂತ್ಯವನ್ನ ಹಾಡಿಕೊಳ್ತಾರೆ ಅಂತ ಹೀಗೆ ಸಂಜಯ ಹೇಳಿದಾಗ ಧೃತರಾಷ್ಟ್ರ ಮತ್ತೆ ಹೇಳುತ್ತಾನೆ. ಧೃತರಾಷ್ಟ್ರ ಉವಾಚ ಪೃಚ್ಛಾಮಿ ತ್ವಾಂ ಸಂಜಯ ರಾಜ ಮಧ್ಯೆ ಕಿಮ ಬ್ರವೀದ್ವಾಕ್ಯಮದೀನ ಸತ್ವ ಧನಂಜಯಸ್ತಾತೈಧಾಂ ಪ್ರಣೇತ ದುರಾತ್ಮನಾಂ ಜೀವಿತ ಚಿನ್ಮಹಾತ್ಮ. ಸಂಜಯ, ಆಯಿತು, ಇದು ಕೃಷ್ಣನ ಒಕ್ಕೊರಲಿನ ಸಂದೇಶವಾಗಿ ಬಂತು ಅಂತಾದ್ರೆ ಇನ್ನುಳಿದಂತೆ ಉಳಿದವರೆಲ್ಲ ಸೇರಿಕೊಂಡು ಧನಂಜಯನ ಮುಂದಿಟ್ಕೊಂಡು ಏನು ಹೇಳಲಿಕ್ಕೆ ಹೋದ್ರು? ಧನಂಜಯನ ಮಾತು ಏನಿತ್ತು, ಧರ್ಮರಾಜನ ಮಾತುಗಳೇನಿತ್ತು, ಇದನ್ನೆಲ್ಲವನ್ನು ಬಿಡಿಸಿ ಹೇಳು ಅಂತಂದಾಗ ಸಂಜಯ ಉವಾಚ, ಧನಂಜಯ ಅರ್ಜುನ ಏನು ಹೇಳುದ ಅನ್ನೋದನ್ನು ಹೇಳ್ತಾ ಇದ್ದಾನೆ. ದುರ್ಯೋಧನೋ ವಾಚ ಮಿಮಾಂ ಶೃಣೋತು, ದುರ್ಯೋಧನನೇ ಈ ಮಾತನ್ನ ಕಿವಿಗೊಟ್ಟು ಕೇಳಬೇಕು ಅಂತ ಹೇಳಿದ್ದಾನೆ. ಬರೀ ಸುಮ್ಮನೆ ಸಭೆಯಲ್ಲಿ ನನ್ನ ಭಾಷಣ ಮುಗಿಯಿತು, ನೀವು ಕೇಳೋರು ಕೇಳಿ ಬಿಡೋರು ಬಿಡಿ ಅಂತ ಮಾಡ್ಲಿಕ್ಕಾಗಲ್ಲ. ಯಾರು ಮುಖ್ಯವಾಗಿ ಕೇಳಬೇಕು ಅಂದ್ರೆ ದುರ್ಯೋಧನನೇ ವಾಚ ಮಿಮಾಂ ಶೃಣೋತು, ಈ ಮಾತನ್ನ ಅವನು ಕೇಳಬೇಕು. ಯಾಕಂದ್ರೆ ಅವನ ನಿರ್ಧಾರದಿಂದ ಉಳಿದವರೆಲ್ಲ ಜೀವ ಉಳಿಯುತ್ತೋ ಕಳಿಯುತ್ತೋ ಅನ್ನೋದ್ರ ಮೇಲೆ ಡಿಪೆಂಡು. ಆದ್ರಿಂದಾಗಿ ಯದ ಬ್ರವೀದರ್ಜುನೋ ಯೋತ್ಸ್ಯಮಾನಃ, ಛಲ ಬಿಡದ ತ್ರಿವಿಕ್ರಮನ ಹಾಗೆ ಆಡಿದ ಮಾತಿನಲ್ಲಿ ಪ್ರತಿಯೊಂದರಲ್ಲೂ ದುರ್ಯೋಧನನಿಗೆ ಸಂದೇಶ ಕೊಡುವಂತಹದ್ದನ್ನ ಏನು ಹೇಳಿದ್ನೋ ಅದನ್ನ ನಾನು ನಿಮಗೆ ಹೇಳುತ್ತೇನೆ. ಅವನು ಹೇಳಿದ್ದು ಸುಮ್ಮನೆ ಗುಟ್ಟಲ್ಲಿ ಅವನಿಗೆ ಇಷ್ಟ ಬಂದ ಹಾಗೆಲ್ಲ. ಯುಧಿಷ್ಠಿರಸ್ಯ ಅನುಮತೆ, ಯುಧಿಷ್ಠಿರ ಅವನು ಹೇಳುವಾಗ ಪ್ರತಿಯೊಂದು ಮಾತಿಗೂ ಇದು ನನ್ನ ಮಾತು, ನೀನು ಮತ್ತೆ ಹೌದು ಇದು ಅರ್ಜುನ ಹೀಗೆ ಹೇಳ್ದ, ಯುಧಿಷ್ಠಿರ ಏನು ಹೇಳ್ದ, ಅವನು ಹೇಳುದು ಮುಖ್ಯ ನಂಗೆ, ಅವನು ಹೇಳಿದ್ದನ್ನೇ ನಾನು ಒಪ್ಕೊಳ್ಳೋದು. ರಾಜ ಹೇಳಬೇಕು, ನೀನು ಹಾಗೆ ಒಬ್ಬರ ಅವ್ರು ಏನು ಹೇಳಿದ್ರು ಇವ್ರೇನು ಹೇಳಿದ್ರು ಕೇಳಿದ್ರು. ಎಲ್ಲರೂ ನಮ್ಮಲ್ಲಿ ಈ ಕಡೆಯಿಂದ ದುರ್ಯೋಧನ ಒಂದು ಹೇಳಬೇಕು, ಕರ್ಣ ಒಂದು ಹೇಳಬೇಕು, ಭೀಷ್ಮ ಒಂದು ಹೇಳಬೇಕು, ದ್ರೋಣ ಒಂದು ಹೇಳಬೇಕು, ಅಶ್ವತ್ಥಾಮ ಮತ್ತೊಂದು ಹೇಳಬೇಕು, ನೀ ಎಲ್ಲ ಮೀರಿದ ಮತ್ತೊಬ್ಬ ನೀನು ಕುರುಡ ನೀನೊಂದು ಹೇಳಬೇಕು. ಯಾವುದು ನಡೆಯುತ್ತೆ ಅಂತ ಆದ್ಮೇಲೆನೆ ಗೊತ್ತಾಗೋದು. ಆ ಸ್ಥಿತಿ ಇಲ್ಲ ಅಲ್ಲಿ. ಒಬ್ರು ಮಾತಾಡಿದ್ರು ಅಂದ್ರೆ ಎಲ್ಲರೂ ಅದಕ್ಕೆ ಸ್ಟಿಕ್ ಆಗ್ತಾರೆ. ಯುಧಿಷ್ಠಿರಸ್ಯ ಅನುಮತೆ ಮಹಾತ್ಮ ಧನಂಜಯ. ಕೇಶವ ಕೇಳಿಸ್ಕೊಳ್ತಾ ಇದ್ದಾನೆ, ಭೀಮ ಗಮನಿಸ್ತಾ ಇದ್ದಾನೆ, ಧರ್ಮರಾಜ ತನ್ನದು ಇದೇ ಅಭಿಪ್ರಾಯ ಅಂತ ತಲೆ ತೂಗ್ತಾ ಇದ್ದಾನೆ. ತಮ್ಮಂದಿರಿಬ್ಬರು ಅಣ್ಣ ಏನ್ ಹೇಳಿದ್ನೋ ಅದಕ್ಕೆ ನಮ್ಮ ಸೈ ಅಂತ ಅವರು ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇಂತಹ ಮಾತನ್ನು ಹೇಳ್ತಾ ಇದ್ದೇನೆ, ದುರ್ಯೋಧನ ಕೇಳಿಸ್ಕೊ. ಅವಿತ್ರಸ್ತೋ ಬಾಹುವೀರ್ಯಂ ವಿಜಾನನ್ ಉಪಹ್ವರೇ ವಾಸುದೇವಸ್ಯ ಧೀರ ಅವೋಚನ್ಮಾಂ ಯೋಚ್ಯಮಾನ ಕಿರೀಟಿ ಮಧ್ಯೆ ಬ್ರೂಯಾ ಧಾರ್ತರಾಷ್ಟ್ರಂ ಕುರುಣಾಂ. ಅವನು ಇನ್ನೂ ಏನು ಹೇಳಿದ ಅಂದ್ರೆ, ಎಲ್ಲಿ ದೊಡ್ಡವರೆಲ್ಲ ಇದ್ದಾರೋ ಅಲ್ಲಿ ಈ ವಿಷಯವನ್ನ ಎಲ್ಲರ ಮುಂದೆಯೇ ಹೇಳು. ಇದು ವಾಸುದೇವನಿಗೂ ಅಭಿಪ್ರೇತ, ಉಳಿದ ಎಲ್ಲ ಪಾಂಡವರಿಗೂ ಅಭಿಪ್ರೇತ. ಭಯಪಡದೆ ಅವಿತ್ರಸ್ತ, ಸ್ವಲ್ಪವೂ ಇದರಲ್ಲಿ ಭಯ ಇಲ್ಲದೆ ನಾವೇನು ಹೇಳ್ತಾ ಇದ್ದೀವೋ ಅದರಲ್ಲಿ ಪೂರ್ತಿಯಾದ ನಮ್ಮ ತೋಳಿನ ಬಲದ ಎಚ್ಚರವನ್ನು ಇಟ್ಟುಕೊಂಡೇ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂತ ಹೀಗೆ ಧೃತರಾಷ್ಟ್ರನ ಮುಂದೆ ಹೇಳು. ಬ್ರೂಯಾಹ, ಇದನ್ನು ನೀನು ಅಲ್ಲಿ ಹೇಳಬೇಕು ಅಂತ ಹೇಳಿದ್ದಾರೆ. ಸಂಶೃಣ್ವತಸ್ತಸ್ಯ ದುರ್ಭಾಷಿಣೋ ವೈ ದುರಾತ್ಮನ ಸೂತ ಪುತ್ರಸ್ಯ ಸೂತ ಯೋ ಯೋದ್ಧುಮಾಶಂ ಸತಿಮಾಂ ಸದೈವ ಮಂದ ಪ್ರಜ್ಞ ಕಾಲ ಪಕ್ವೋತಿ ಮೂಢ. ಅವನೊಬ್ಬ
ಯಾವಾಗಲೂ ಎಡವಟ್ಟು ಮಾತನಾಡುವ, ಯಾವಾಗಲೂ ಪಾಂಡವರ ಮೇಲೆ ಹಾಗೆ ತೀರಿಸಬೇಕು ಅಂತ ಬಾಯಿಯನ್ನು ನಾಲಿಗೆಯನ್ನು ಉದ್ದಕ್ಕೆ ಚಾಚಿರುವ ಕರ್ಣನ ಮಾತನ್ನು ಕೇಳಿಕೊಂಡೇ ಓಡಾಡುತ್ತಾ ಇರುವಂತಹ ದುರ್ಯೋಧನ ಇದ್ದಾನಲ್ವಾ, ಅವನು ಮಂದಪ್ರಜ್ಞ. ಅವನಿಗೆ ಒಟ್ಟು ಪಾಂಡವರನ್ನು ಹೇಗಾದರೂ ಬಗ್ಗು ಬಡಿದು ತನಗೆ ಬೇಕಾದ ಸಂಪತ್ತನ್ನು ಮರಳಿ ದಕ್ಕಿಸಿಕೊಳ್ಬೇಕು ಅಂತ ಪೆದ್ದನಂತೆ ಮಾತಾಡ್ತಾನೆ. ಆದರೆ ಸಂದರ್ಭ ಬಂದಾಗ ಯಾರು ಅವನಿಗೆ ರಕ್ಷಣೆಗೆ ಇರುವುದಿಲ್ಲ ಅಂತ ಅವನಿಗೆ ತಲೆಗೆ ಹೋಗ್ತಿಲ್ಲ. ಅತಿ ಮೂಢ. ಈಗ ಏನೋ ಮಾಡಬೇಕು, ಮಾಡುದು. ನಾಳೆ ಅದರಿಂದ ತೊಂದರೆ ಆಗುತ್ತೆ, ಅಯ್ಯೋ ಹೌದಾ, ಹಾಗಾದ್ರೆ ಇವತ್ತು ಇನ್ನೊಂದು ಮಾಡುದು. ಈಗ ಒಂದು ಪಕ್ವತೆ ಇಲ್ಲ. ಕಾಲಕ್ಕೆ ತಕ್ಕಂತೆ ಏನ್ ಮಾಡಬೇಕು ಅದನ್ನ ಈಗ ಕಾಲಕ್ಕೆ ತಕ್ಕಂತೆ ಮಾಡುದು ಒಂದು ಗುಣವೂ ಇದೆ. ಸುಮ್ಮನೆ ಎಲ್ಲವನ್ನು ಅಲ್ಲಲ್ಲೇ ತೇಪೆ ಹಾಕೊಂಡು ಹೋಗೋ ಇನ್ನೊಂದು ದೋಷವೂ ಇದೆ. ಇಲ್ಲಿ ದೋಷಯುಕ್ತವಾದ ಮಾತುಗಳನ್ನ ದುರ್ಯೋಧನನ ಬಗ್ಗೆ ಆಡ್ತಾ, ಏ ವೈರಾಜಾನ ಪಾಂಡವ ಯೋಧನಾಯ ಸವಾನೀತಾ ಶೃಣ್ವತಾಂಚಾಪಿ ತೇಷಾಂ ಯಥಾ ಸಮಗ್ರಂ ವಚನಂ ಯತ್ಮಯೋಕ್ತಂ ಸಹಾಮಾತ್ಯಂ ಶ್ರಾವಯೇಥಾ ನೃಪಂ ತತ್. ಯಾರೆಲ್ಲ ರಾಜರು ಪಾಂಡವರ ವಿರುದ್ಧ ಹೋರಾಡುವುದಕ್ಕಾಗಿ ದುರ್ಯೋಧನನ ಪಕ್ಷವನ್ನು ವಹಿಸಿ ಬಂದು ನಿಂತಿದ್ದಾರೋ ಅವರೆಲ್ಲರೂ ಕೂಡ ಮಂತ್ರಿಗಳ ಜೊತೆಗೆ, ಸೇನಾಧಿಪತಿಗಳ ಜೊತೆಗೆ, ಉಳಿದ ಸಹಾಯಕ ರಾಜರ ಜೊತೆಗೆ ನನ್ನ ಈ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳುವಂತೆ ಮಾಡು. ಯಥಾ ಸಮಗ್ರಂ ವಚನಂ ಮಯೋಕ್ತಂ ಸಹಾಮಾತ್ಯಂ ಶ್ರಾವಯೇಥಾ ನೃಪಂ ತತ್. ನನ್ನ ಪ್ರತಿಯೊಂದು ಮಾತುಗಳನ್ನು ಕೂಡ ಎಲ್ಲರೂ ನೀನು ಮತ್ತೆ ಇವರಿಗೊಂದು ಡಿ ಚಾನೆಲ್ನಲ್ಲಿ, ಇವರಿಗೆ ಇನ್ನೊಂದು ಚಾನೆಲ್ನಲ್ಲಿ, ಮತ್ತೊಬ್ಬರಿಗೆ ಮತ್ತೊಂದು ಚಾನೆಲ್ನಲ್ಲಿ ಹೇಳಬೇಕಾದಾಗತ್ತಲ್ಲ. ಒಂದೇ ಸತ್ಯ ಅಷ್ಟೋ ಜನ ಒಟ್ಟಿಗೆ ಕೂಡಿಸಿಕೊಂಡು ಎಲ್ಲವನ್ನು ಹೇಳಿಬಿಡು. ವೃಥಾ ನೂನಂ ದೇವರಾಜಸ್ಯ ದೇವಾಃ ಶುಶ್ರೂಷಂತೆ ವಜ್ರಹಸ್ತ್ಯಸ್ಯ ಸರ್ವೇ ಯಥಾ ಶೃಣ್ವನ್ ಪಾಂಡವಾ ಸಂಜಯಾಶ್ಚ ಸೃಂಜಯಾಶ್ಚ ಕಿರೀಟಿನಾ ವಾಚ ಮುಕ್ತಾಂ ಸಮರ್ಥಾಂ. ಎಲ್ಲ ದೇವತೆಗಳು ಹೇಗೆ ದೇವರಾಜನಾದ ಇಂದ್ರನನ್ನ ಮೆಚ್ಚುತ್ತಾ, ಶುಶ್ರೂಷೆಗೈಯುತ್ತಾ, ಅವನ ಆಯುಧಗಳ ಮೇಲೆ ನಂಬಿಕೆ ಇಟ್ಟುಕೊಂಡು ಮಾತಾಡ್ತಾ ಇದ್ದಾರೋ ಅಥವಾ ಅವನನ್ನು ಗೌರವಿಸ್ತಾರೋ, ಹಾಗೆ ಪಾಂಡವರು ಕೂಡ ಸೃಂಜಯರೇ ಮೊದಲಾದ ಅನೇಕ ರಾಜರಿಂದ ಕೂಡಿದವರಾಗಿ ಅವರೂ ಕೂಡ ಪಾಂಡವರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ನಾವು ಸಿದ್ಧ ಅನ್ನುವ ದ್ರುಪದನ ಮನೆತನದ ಮಂದಿ, ವಿರಾಟನ ಮನೆತನದ ಮಂದಿ ಎಲ್ಲರೂ ಕೂಡ ಸೇರಿಕೊಂಡು ಈ ಮಾತನ್ನು ಅವರೂ ಕೂಡ ಒಪ್ಪಿಕೊಂಡೆ. ಇಲ್ಲ, ಅವರ ಅಲಯನ್ಸ್ ಅಲ್ಲಿ ಕೆಲವರು ಒಪ್ತಾ ಇಲ್ಲ, ಅವರಿಗೆ ಇಷ್ಟ ಇಲ್ಲ. ಹೇಗೆ ಸರ್ಕಾರ ನಡೆಸುವುದು? ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕಷ್ಟ ಆಗುತ್ತಲ್ವಾ. ಅಂದರೆ ಅದಕ್ಕೆ ಬೇಕಾದ ಬೇರೆ ವ್ಯವಸ್ಥೆ ಆಗಲೇ ಮಾಡಿ ಆಗಿದೆ. ಅವ್ರು ನಿಮ್ಮಲ್ಲಿ ಇದ್ದ ಥರ ನಮ್ಗೆ ಅದಾಗಬೇಕು, ನಿಮ್ಗೆ ಇದಾಗಬೇಕು ಅಂತ ಸಪೋರ್ಟ್ ಕೊಡುವಾಗ ಮೊದಲೇ ತಮ್ಮ ಎಜೆಂಡಾವನ್ನು ತಲೆ ಮೇಲೆ ಇಟ್ಟು ಹೇಳಿದವರಲ್ಲ. ಪಾಂಡವರಿಗೆ ಜೀವಕ್ಕೆ ಜೀವ ಕೊಟ್ಟು ಒಪ್ಪಿಗೆ ಕೊಟ್ಟವರು. ಅವರು ಷರತ್ತುಬದ್ಧವಾದ ಬೆಂಬಲವನ್ನು ಕೊಟ್ಟವರಲ್ಲ. ಪಾಂಡವರು ನಮ್ಗೆ ಇಷ್ಟ, ಪಾಂಡವರು ನಮಗೆ ಜೀವಕ್ಕೆ ಜೀವ, ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀವಿ ಅಂತ ಅನ್ನುವ ಸ್ಥಿತಿಯಲ್ಲಿ ಇರುವವರು. ನಿನ್ನಲ್ಲಿ ಹಾಗಿಲ್ಲ ಅನ್ನೋದು ತಾತ್ಪರ್ಯ. ಹಾಗೆ ಸಮರ್ಥಾಂ ವಾಚ ಮುಕ್ತಾಂ, ಸಮರ್ಥವಾದ ಮಾತನ್ನ ಎಲ್ಲರ ಪರವಾಗಿ ಅರ್ಜುನ ಮಾತಾಡ್ತಾ ಇದ್ದಾನೆ. ಇತ್ಯಬ್ರವೀದ್ ಅರ್ಜುನೋ ಯೋತ್ಸ್ಯಮಾನಃ. ಹೀಗೆ ಅರ್ಜುನ ಮೊದಲೇ ಹೇಳಿ ಕಳಿಸಿದ್ದಾನೆ, ನಿಮ್ಗೆ ಹೀಗೇ ಹೇಳಬೇಕು ಅಂತ. ಗಾಂಡೀವ ಧನ್ವಾ ಲೋಹಿತ ಪದ್ಮನೇತ್ರ, ಕೈಯಲ್ಲಿ ಗಾಂಡೀವವನ್ನು ಹಿಡಿದಿದ್ದಾನೆ, ಧನುಸ್ಸು ಅವನದ್ದದು. ಹಾಗೆ ಕೆಂಗಣ್ಣಿನವನಾಗಿ ಆದರೂ ಕಮಲದಂತಹ ಚೆಲುವುಳ್ಳವನಾಗಿ, ನಚೇದ್ರಾಜ್ಯಂ ಮುಂಚತಿ ಧಾರ್ತರಾಷ್ಟ್ರೋ, ಒಂದು ವೇಳೆ ಧೃತರಾಷ್ಟ್ರನ ಮಕ್ಕಳು ರಾಜ್ಯವನ್ನ ನಮಗಾಗಿ ಬಿಟ್ಟು ಕೊಡದೇ ಹೋದ್ರೆ, ಯುಧಿಷ್ಠಿರಸ್ಯಾಜಮೀಡಸ್ಯ ಪ್ರಾಜ್ಞ, ನಮ್ಮ ಅಣ್ಣ ಬಹಳ ತಾಳ್ಮೆಯವನು. ಕೆಲವರು ಕೋಪ ಮಾಡಿಕೊಳ್ಳುವುದೇ ಇಲ್ಲ, ಆದರೆ ಮಾಡಿಕೊಂಡ್ರೆ ಮತ್ತೆ ಸುತ್ತಲಿನವರಿಗೆ ಉಳಿಗಾಲ ಇಲ್ಲ. ಆದ್ರಿಂದಾಗಿ ಯಾವಾಗಲೂ ಕೋಪ ಮಾಡ್ಕೊಳ್ಳೋರ ಹತ್ರ ಸರಿ ಸ್ವಲ್ಪ ಹೊತ್ತು ಆದ್ಮೇಲೆ ಅದು ನಡೆದೋಗುತ್ತೆ ಅಂತ ಒಂಚೂರು ಧೈರ್ಯ ತಗೊಳ್ಬೋದು. ಆದರೆ ಯಾವತ್ತೂ ಕೋಪ ಮಾಡ್ಕೊಳ್ಳೋದವರಿಗೆ ಒಂದು ಕೋಪ ಬಂತು ಅಂದ್ರೆ ಅದು ಮತ್ತೆ ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಸ್ತಿ ನೂನಂ ಕರ್ಮ ಕೃತಂ ಪುರಸ್ತಾತ್ ಅನಿರ್ವಿಷ್ಟಂ ಪಾಪಕಂ ಧಾರ್ತರಾಷ್ಟ್ರೈ ಯೇಷಾಂ ಯುದ್ಧಂ ಭೀಮಸೇನಾರ್ಜುನಾಭ್ಯಾಂ ತಥಾ ವಿಶ್ವಾಂ ವಾಸುದೇವೇನ ಚೈವ. ಯುಧಿಷ್ಠಿರನಿಗೆ ಕೊಡಬೇಕಾದ್ದನ್ನ ಕೊಡದೇ ಇದ್ರೆ ಹಿಂದೆ ಮಾಡಿದ್ದೆಲ್ಲವೂ ನೆನಪಿದೆ ನಮಗೆ. ಅಸ್ತಿ ನೂನಂ ಕರ್ಮಕೃತಂ ಪುರಸ್ತಾತ್, ಹಿಂದೆ ಮಾಡಿದ ನಿಮ್ಮ ಎಲ್ಲ ಅನ್ಯಾಯಗಳ ಕಥೆಗಳು ನಮಗೆ ಹಾಗೆ ಅಚ್ಚೊತ್ತಿ ಕೂತಿದೆ. ಅರಗಿನ ಮನೆಯನ್ನು ಮರೆತಿಲ್ಲ, ವಿಷದ ಲಡ್ಡುಗೆಯನ್ನು ಮರೆತಿಲ್ಲ, ಮಧ್ಯದಲ್ಲಿ ಅನೇಕ ತರದ ರಕ್ಕಸರ ಮೂಲಕ ಪ್ರಾಣ ತೆಗೆಯುವ ಕೆಲಸ ಮಾಡಿದ್ದನ್ನು ನಾವು ಯಾರು ಮರೆತಿಲ್ಲ. ಆದ್ರಿಂದಾಗಿ ನಿಮ್ಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅಥವಾ ನೀವು ಯಾವ ರೀತಿ ತಪ್ಪನ್ನು ಮಾಡಿದಿರೋದಕ್ಕೆ ಹೇಗೆ ಪ್ರತ್ಯುತ್ತರವನ್ನು ಕೊಡಬೇಕು ಅದೆಲ್ಲವನ್ನು ಈ ಯುದ್ಧದಲ್ಲಿ ತೀರಿಸಲಿಕ್ಕೆ ಭೀಮಸೇನ
ಅರ್ಜುನ, ಅಶ್ವಿಗಳಾಗಿರುವ ಅಶ್ವಿ ಅಂದ್ರೆ ಯಮಳರಾದ ನಕುಲ ಸಹದೇವರು ಮತ್ತು ವಾಸುದೇವ ಎಲ್ಲರೂ ಹಾಗೆ ಕಾಯ್ತಿದ್ದಾರೆ. ಶೈನೇಯೇನ ಧ್ರುವಮಾತ್ತಾಯುಧೇನ ದೃಷ್ಟದ್ಯುಮ್ನೇನಾಥ ಶಿಖಂಡಿನಾ ಚ ಯುಧಿಷ್ಠಿರೇಣೇಂದ್ರ ಕಲ್ಪೇನ ಚೈವ ಯೋಪಧ್ಯಾನಾನ್ ನಿರ್ದಹೇದ್ ಗಾಂಧಿವಂಚ. ಸಾತ್ಯಕಿ ಅಂತೂ ಉರಿದು ಬಿಡುವ ಸಿಡಿಲಿನ ಹಾಗೆ ಕಾಯ್ತಾ ಇದ್ದಾನೆ. ಇನ್ನು ಶಿಖಂಡಿ ಅವನು ಸುಮ್ಮನೆ ಕೂತಿಲ್ಲ, ಉರಿತಾ ಇದ್ದಾನೆ. ಇನ್ನು ಧೃಷ್ಟದ್ಯುಮ್ನ ಅವನಿನ್ನೂ ಪಾಂಡವರ ಪರವಾದ ಯೋಚನೆ ಮಾಡುವವನು. ಹೀಗೆ ಎಲ್ಲರೂ ಒಬ್ರಿಗಿಂತ ಒಬ್ರು ಪಾಂಡವರನ್ನ ಹೇಗಾದ್ರೂ ಗೆಲ್ಲಿಸಬೇಕು ಅಂತ ನಿರಂತರ ಪ್ರಯತ್ನ ಮಾಡುತ್ತಾ ಇದ್ದಾರೆ. ಯುಧಿಷ್ಠಿರನು ಕೂಡ ಆ ಆಸನದಲ್ಲಿ ಕೂಡುವುದಕ್ಕೆ ಯೋಗ್ಯವಾದಂತಹ ಪರಾಕ್ರಮವನ್ನು ಹೊಂದಿದ್ದಾನೆ. ಆದ್ರಿಂದಾಗಿ ಅವನಿಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಅವರ ಸಿಟ್ಟು ಕ್ಷಣ ಮಾತ್ರದಲ್ಲಿ ಆಕಾಶ ಮತ್ತು ಭೂಮಿಯನ್ನು ಸುಟ್ಟು ಪೂರ್ತಿ ನಾಶ ಮಾಡಿತು. ಆ ಸ್ಥಿತಿಯಲ್ಲಿರುವವರನ್ನ ನೆನೆಸಿಕೋ. ತೈಶ್ಚೇದ್ಯೋದ್ಧುಂ ಮಾನ್ಯತೆ ಧಾರ್ತರಾಷ್ಟ್ರೋ. ಇಂಥ ಒಬ್ಬೊಬ್ಬರೂ ಕೂಡ ಉರಿಯುವ ಬೆಂಕಿಯಂತೆ ನಿನ್ನೆಡೆಗೆ ಕೆನ್ನಾಲಿಗೆಯನ್ನು ಚಾಚುತ್ತಿರುವ ಸಂದರ್ಭದಲ್ಲಿ ಯುದ್ಧ ಮಾಡ್ತೇನೆ ಅಂತ ನೀನು ಬಂದ್ರೆ ನಿವೃತ್ತೋರ್ಥ ಸಕಲ ಪಾಂಡವಾನಾಂ, ಎಲ್ಲವನ್ನು ಪಾಂಡವರಿಗೆ ಬಿಟ್ಟುಕೊಡ್ಬೇಕಾಗುತ್ತೆ. ಈಗ ನೀನೇ ಬಿಟ್ಟುಕೊಟ್ರೆ ಒಂದಿಷ್ಟು ನಿನಗಾಗಿ ಉಳ್ಕೊಳ್ಳುತ್ತೆ. ನೀನು ಬಿಟ್ಟುಕೊಡದೇ ಇದ್ರೆ ನಿನಗಾಗಿ ಏನು ಉಳಿಸ್ಕೊಳ್ಳುವುದಿಲ್ಲ. ಮತ್ತೆ ಪಾಂಡವರು ಯಾವ ರೀತಿ ಕಾಡಿನಲ್ಲಿ ಕಷ್ಟಪಟ್ಟು ಬದುಕಬೇಕಾಯಿತೋ ಆ ಸ್ಥಿತಿಯನ್ನ, ಯಾಕೆಂದ್ರೆ ಮಾ ತತ್ಕಾರ್ಷೀಹಿ ಪಾಂಡವಸ್ಯಾರ್ಥ ಹೇತೋ, ಪಾಂಡವರ ಸಂಪತ್ತಿಗಾಗಿ ಪಾಂಡವರಿಗೆ ಕೊಡಬೇಕಾದ ಸಂಪತ್ತನ್ನ ಹಿಂಜರಿಯಬೇಡ. ಉಪೈಹಿ ಯುದ್ಧಂ ಯದಿ ಮನ್ಯಸೇ ತ್ವಂ. ಹಾಗಿದ್ರೂ ಇಲ್ಲ, ಪಾಂಡವರಿಗೆ ನಾನು ಕೊಡುವುದಿಲ್ಲ ಅಂದ್ರೆ ಯುದ್ಧ ಅನ್ನೋದು ನಿಶ್ಚಯ ಅಂತ ಅರ್ಥ. ಅದೇ ಯುದ್ಧದಿಂದ ನಾನು ನನಗೆ ಬೇಕಾದ ಸಂಪತ್ತನ್ನು ಮರಳಿ ಪಡೀತೇನೆ ಅಂತ ನೀನು ಯೋಚಿಸಿದ್ರೆ, ಯಾಂ ತಾಂವನೇ ದುಃಖ ಶಯ್ಯಾಂ ಅವಾತ್ಸೀತ್ ಪ್ರವ್ರಾಜಿತಃ ಪಾಂಡವೋ ಧರ್ಮಚಾರಿ ಆಪ್ನೋತು ತಾಂ ದುಃಖತರಾಮನರ್ಥಾಂ ಅಂತ್ಯಾಂ ಶಯ್ಯಾಂ ಧಾರ್ತರಾಷ್ಟ್ರ ಪರಾಸು. ಅವರ ತಾಳ್ಮೆಯನ್ನೇ ದುರುಪಯೋಗಪಡಿಸಿಕೊಂಡು ಕಾಡಿನಲ್ಲಿ ಸುಮಾರು 12-13 ವರ್ಷಗಳ ಕಾಲದ ನೆಲದಲ್ಲಿ ಮಲಗುವಂತಹ ಸ್ಥಿತಿಯಲ್ಲಿ ಪ್ರವ್ರಾಜಿತ, ಅವರನ್ನ ಸ್ವಲ್ಪವೂ ಕಾಳಜಿ ತೋರದೆ ಅವರಿಗೆ ಕೊಡಬೇಕಾದ ಯಾವುದೇ ಸವಲತ್ತುಗಳನ್ನು ನೀಡದೆ ಕಾಡಿಗಟ್ಟಿದ್ರು. ಧರ್ಮಚಾರಿಗಳಾಗಿ ಅವರು ಸುಮ್ಮನಿದ್ರು. ಆಗಲ್ಲ ನಾನು ಕಾಡಿಗೆ ಹೋಗ್ಲಿಕ್ಕೆ ಅಂತ ಒಂದು ಮಾತು ಧರ್ಮರಾಜ ಹೇಳಿದ್ದ ಅಂದ್ರೆ ಭೀಮಸೇನ ನಿಮ್ಮೆಲ್ಲರನ್ನು ನೀವು ಯಾವ ಆಸ್ಥಾನದಲ್ಲಿದ್ರೋ ಅಲ್ಲೇ ನಿಮ್ಮ ಸಮಾಧಿ ಮಾಡಿಡ್ತಿದ್ದ. ನಾಳೆ ಅದರ ಮೇಲೆ ಕಾಲಿಟ್ಕೊಂಡು ಸಿಂಹಾಸನದಲ್ಲಿ ಕೂಡ್ತಿದ್ದವನು. ಅವನಿಗಷ್ಟು ತಾಕತ್ತಿತ್ತು. ಹಾಗಿದ್ರೂ ಕೂಡ ಧರ್ಮಚಾರಿ ಆಡಿದ ಮಾತನ್ನ ಮೀರಿ ನಡೆಯುವುದು ನಮಗೆ ಶೋಭೆಯಲ್ಲ. ಇವತ್ತು ನಾವು ಹೀಗೆ ಮಾತಾಡ್ತೇವೆ, ಮಾಡಬೇಕಿತ್ತು, ಯಾಕೆ ಬಿಟ್ಟಿದ್ದು? ಮಾಡಿದ್ದಿದ್ರೆ ಇವತ್ತೇನು ಆಡ್ಕೊಳ್ತಿದ್ರು? ಏನಷ್ಟು ಸ್ವಲ್ಪವೂ ತಾಳ್ಮೆ ಇಲ್ಲ. ಇನ್ನೊಬ್ಬರಿಗೆ ಒಂದು ಚಾನ್ಸ್ ಕೊಡಬಾರ್ದ? ಅವ್ರು ಯಾವಾಗಲೂ ಕೆಟ್ಟವರು ಅಂತಾನೆ ಅರ್ಥನ? ಅವರಿಗೂ ಒಂದು ಚಾನ್ಸ್ ಕೊಡಬೇಕು. ಈಗ ಇಷ್ಟೆಲ್ಲ ಮಾಡಿಯೂ ಪಾಂಡವರೇ ಕೆಟ್ಟವರಾದದ್ದು ಇದೆ ಕೆಲವರಿಗೆ. ಆದರೆ ಅದರ ಹಿನ್ನೆಲೆಯಲ್ಲಿ ತಾಳ್ಮೆ ಬೇಕು, ಜನರಿಗೆ ಅರ್ಥ ಆಗಬೇಕು, ತಮ್ಮ ಕಡೆಯ ಕರ್ತವ್ಯ ಪರಿಪೂರ್ಣವಾಗಿ ಪಾಲನೆಗೊಂಡಿದೆ ಅಂತ ಅನ್ನೋದು ಲೋಕದಲ್ಲಿ ಆ ಅನುಷ್ಠಾನವನ್ನು ಮಾಡಿ ತೋರಿಸುವ ಮೂಲಕ. ನಡೆದು ತೋರಿಸುವುದರ ಮುಂದೆ ನುಡಿದು ತೋರಿಸುವುದರಲ್ಲಿ ಏನೂ ಇಲ್ಲ. ನಡೆದು ತೋರಿದ್ರೆ ಮಾತ್ರ ನುಡಿಗೆ ಬಲ ಬರುತ್ತೆ. ನಡೆದು ನಾವು ತೋರಿಸಿದ್ದೇವೆ, ಈಗ ವಾಪಸ್ ಕೊಡು ಅಂತ ಕೇಳುವಾಗ ಇನ್ಯಾರೇ ಹೆಡ್ರು ಯಾವಾಗ್ಲೂ ಒಂದ್ ಪಕ್ಷ ವಾಲಿಕೊಂಡವರು ಅವರು ಆ ಗೋಡೆ ಬಿದ್ದೋದಾಗ್ಲೇ ಬೀಳುವುದು. ಅದಕ್ಕಿಂತ ಮೊದಲು ಬೀಳುವುದೇ ಇಲ್ಲ ಅವರು. ಅಂದ್ರೆ ಸರಿಯಾಗಿ ನೆಟ್ಟೆ ನಿಲ್ಲಿಕ್ಕೆ ಬರುವುದಿಲ್ಲ ಅಂದಮೇಲೆ ಅವ್ರು ಯಾವ ಕಡೆಗೆ ಅವ್ರಿಗೆ ಆಧಾರ ಸಿಗುತ್ತೋ ಅಲ್ಲಿ ವಾಲ್ಕೊಂಡಿರ್ತಾರೆ. ಅವರನ್ನು ವಾಲ್ ಅಂತ ಕರೀಲಿಕ್ಕೆ ಆಗುದಿಲ್ಲ. ಅವರು ಫಾಲೆ, ಅವರು ಬೀಳ್ಬೇಕಾದವರು. ಆದ್ರೆ ಅದು ಬಿಟ್ಟು ಮಧ್ಯಸ್ಥಿತಿಯಲ್ಲಿ ನಿಂತು ಸರಿ ಯಾವುದು ಅಂತ ಯೋಚನೆ ಮಾಡುವವರಿಗೆ ನಮ್ಮ ನಡೆಯಿಂದ ಅವರಿಗೆ ಸರಿಯಾದ ಪಾಠ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ನಿಂತಿದ್ರು ಇಲ್ಲಿ ತನಕ. ಆದ್ರೆ ತುಂಬ ತರದ ಅನರ್ಥಗಳ ಪರಂಪರೆಯನ್ನ ಕಾಡಿನಲ್ಲಿ ಮೇಡಿನಲ್ಲಿ ಅನುಭವಿಸಿ ರಾಜರಾಗಿ ಮೆರೆಬೇಕಾಗಿದ್ದು, ಕ್ಷತ್ರ ಧರ್ಮದ ಅನೇಕ ಕ್ರಿಯೆಗಳನ್ನ ಅವರು ಅನುಷ್ಠಾನ ಮಾಡಿ ಸುಖವಾಗಿ ಸಂತೋಷವಾಗಿ ಏನೇನು ವೈಶಿಷ್ಟ್ಯಗಳನ್ನು ಅನುಭವಿಸಬೇಕಿತ್ತೋ ಅದನ್ನೆಲ್ಲ ತ್ಯಾಗ ಮಾಡಿದ್ರು. ಈಗ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ಲಿಲ್ಲ ಅಂತಾದ್ರೆ ಅನರ್ಥವಾದ ಕೊನೆಯ ನಿದ್ದೆಯನ್ನ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಪಡಿಲಿಕ್ಕೆ ಸಿದ್ಧನಾಗಿ ಚಿರನಿದ್ದೆ. ಅಂತ್ಯಾಂ ಶಯ್ಯಾಂ ಧೃತರಾಷ್ಟ್ರ ಪರಾಸುಹು. ಶರೀರ ಕಳಚಿಕೊಂಡು ಚಿರನಿದ್ದೆಗೆ ಜಾರುವಂತಹ ಅವಕಾಶವನ್ನ ಅವನು ಪಡ್ಕೊಂಡಿದ್ದಾನೆ. ಅದನ್ನ ಅವನು ಬೇಗ ಸಿದ್ಧನಾಗ್ಲಿ, ಅದಕ್ಕೊಂದು ಚಟ್ಟ ರೆಡಿ ಮಾಡಿ ಇಲ್ಲೇ ನನ್ನನ್ನು ಮಲಗಿಸಿ ಅಂತ ಅವನೇ
ರೆಡಿ ಮಾಡ್ಕೊಂಡು ಬಂದ್ರೆ ಒಳ್ಳೇದು. ಕ್ರಿಯಾಜ್ಞಾನೇನ ತಪಸಾದಬೇನ ಶೌರ್ಯೇಣಾಥೋ ಧರ್ಮಗುಪ್ತ್ಯಾಧನೇನ ಅನ್ಯಾಯ ವೃತ್ತಿ ಕುರು ಪಾಂಡವೇಯೇ ಯಾನ್ ಅಧ್ಯಾತಿಷ್ಠಾರ್ಥರಾಷ್ಟ್ರೋ ದುರಾತ್ಮ. ನಾಚಿಕೆ, ಅರಿವು, ತಪಸ್ಸು, ಇಂದ್ರಿಯ ನಿಗ್ರಹ, ಗೆಲುವಿನ ಕೆಚ್ಚು, ಧರ್ಮದ ರಕ್ಷಣೆ, ಸಂಪತ್ತಿನ ಬಳಕೆ ಎಲ್ಲವನ್ನೂ ಕೂಡ ದೂರದಲ್ಲಿ ಇರಿಸಿ, ಇದ್ಯಾವುದು ಬೇಡ ಅಂತ ಪಕ್ಕದಲ್ಲಿರಿಸಿ ಅನ್ಯಾಯ ವೃತ್ತಿಯಿಂದ ಪಾಂಡವರನ್ನ ಏನು ನಿರಾಕರಣೆ ಮಾಡಿದ್ದಾನೆ, ಈಗ ಅದೆಲ್ಲದಕ್ಕೂ ಪ್ರತಿಫಲವನ್ನ ಧಾರ್ತರಾಷ್ಟ್ರೋ ದುರಾತ್ಮ ಅಧ್ಯಾತಿಷ್ಠ, ಪಾಂಡವರಲ್ಲಿ ಎಲ್ಲ ರೀತಿಯಿಂದಲೂ ಅನ್ಯಾಯ ಮಾಡಿದ್ದಾನೆ. ಅವ್ರ ಮೇಲೆ ತಾಳ್ಮೆ ತೋರಿಸಲಿಲ್ಲ, ಅವರ ವಿಷಯದಲ್ಲಿ ತಾನು ಮಾಡಿದ ತಪ್ಪು ಅಂತ ನಾಚಿಕೆ ಪಡಲಿಲ್ಲ, ಅವರಲ್ಲಿರುವ ಜ್ಞಾನಕ್ಕೆ ಬೆಲೆ ಕೊಡಲಿಲ್ಲ, ಅವರ ತಪಸ್ಸನ್ನ ಪರಿಗಣಿಸಲಿಲ್ಲ. ಅವರು ಧರ್ಮದ ರಕ್ಷಣೆಗೋಸ್ಕರ ನಮ್ಮಿಂದ ದೂರ ಇದ್ದಾರೆ, ಅವರಿಗೆ ತಾಕತ್ತಿದೆ, ನಾನು ಅವರಿಗೆ ವಾಪಸ್ಸಾಗಿ ಏನಾದ್ರೂ ಕೊಡ್ಲೇಬೇಕು, ಅದು ನನ್ನ ಕರ್ತವ್ಯ ಅಂತ ಅವನಿಗೆ ಭಾವನೆ ಬರಲಿಲ್ಲ. ಮಾಯೋಪಧಂ ಪ್ರಣಿಧಾನಾರ್ಜವಾಭ್ಯಾಂ ತಪೋದಮಾಭ್ಯಾಂ ಧರ್ಮಗುಪ್ತ್ಯಾಬಲೇನ ಸತ್ಯಂ ಬ್ರುವನ್ ಪ್ರತಿಪನ್ನೋ ನೃಪೋ ನಃ ತಿತಿಕ್ಷಮಾಣಃ ಕ್ಲಿಶ್ಯಮಾನೋತಿವೇಲಂ. ಮೋಸಗಾರಿಕೆ ಅನ್ನುವುದೇ ಅವನ ಪ್ರಧಾನವಾದ ಅಸ್ತ್ರ. ಅವನು ಹೇಳಿದ ಅಲ್ವಾ, ದ್ಯೂತಾನು ನನಗೆ ಅಸ್ತ್ರ ಇದ್ದ ಹಾಗೆ, ಯಾವುದರಿಂದ ಯಾರನ್ನ ಸೋಲಿಸ್ಲಿಕ್ಕಾಗುತ್ತೋ ಅದು ಅವರ ವಿರುದ್ಧ ನಾನು ಬಳಸುವ ಅಸ್ತ್ರ. ಬಾಣವೇ ಆಗ್ಬೇಕು ಅಂತಿಲ್ಲ, ಸೋಲಿಕ್ಕೆ ಯಾವುದು ಕಾರಣವೋ ಅದು ಅಸ್ತ್ರ. ದ್ಯೂತವೇ ನನಗೆ ಸೋಲಿಸಿತೋ ಅವರನ್ನ, ಅದೇ ನನಗೆ ಅಸ್ತ್ರ. ಒಟ್ಟು ನಾನು ಯುದ್ಧದಲ್ಲೇ ಗೆದ್ದಿದ್ದು. ಯುದ್ಧ ಅಲ್ಲ ಅಂತ ಯಾರು ಹೇಳಿದ್ದು? ಇದು ಒಂದು ಯುದ್ಧ. ಈ ರೀತಿಯಿಂದಲೂ ರಾಜಕಾರಣದಲ್ಲಿ ಯುದ್ಧ ಮಾಡ್ಲಿಕ್ಕೆ ಬರುತ್ತೆ ಅಂತ ತೋರಿಸಿಕೊಟ್ಟದ್ದೇ ಅವನು. ಹಾಗೆ ಯಾರು ತಮ್ಮ ನೇರ ನಡೆನುಡಿ, ಯೋಚನೆ ಅಂದ್ರೆ ಹಿಂದೆ ಮಾತು ಕೊಟ್ಟದ್ದೇನಿತ್ತು ಅದರಲ್ಲಿ ಸ್ಥಿರವಾಗಿ ನಿಲ್ಲುವುದು, ಶರೀರ ದಂಡನೆ ಮಾಡುವುದು, ಇಂದ್ರಿಯಗಳನ್ನು ನಿಗ್ರಹಿಸುವುದು, ಧರ್ಮಕ್ಕೆ ತಪ್ಪಿ ನಡೆಯದಂತೆ ತನ್ನನ್ನ ಅದಕ್ಕೆ ನಿಷ್ಠನನ್ನಾಗಿಸಿಕೊಳ್ಳುವುದು, ಬಲವನ್ನ ಸಾತ್ವಿಕವಾಗಿ ಬಳಸುವುದು, ಪ್ರಾಮಾಣಿಕವಾಗಿ ಇರುವುದು, ಈ ಎಲ್ಲ ಗುಣಗಳು ರಾಜನಲ್ಲಿ ಇರಬೇಕಾದದ್ದನ್ನ ಬಿಟ್ಟು ಅತಿವೇಲಂ ಮೀರಿ ತನ್ನ ಇಷ್ಟ ಬಂದಂತೆ ನಡ್ಕೊಂಡಿದ್ದಾನೆ. ಯದಾ ಜ್ಯೇಷ್ಠ ಪಾಂಡವ ಸಂಶಿತಾತ್ಮ ಕ್ರೋಧಂ ಯತ್ತಂ ವರ್ಷಪೂಗಾನ್ ಸುಘೋರಂ ಅವಸ್ರಷ್ಟ ಕುರುಷು ಉದ್ವೃತ್ತ ಚೇತಾಃ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವತಪ್ಸ್ಯತ್. ಜ್ಯೇಷ್ಠನಾದ ಧರ್ಮರಾಜ ತನ್ನನ್ನು ತುಂಬಾ ಹತೋಟಿಯಲ್ಲಿ ಇಟ್ಟುಕೊಂಡ ವ್ಯಕ್ತಿ. ಕ್ರೋಧಂ ಯತ್ತಂ, ಒಂದು ವೇಳೆ ಇಲ್ಲಿ ತನಕ 13 ವರ್ಷ ಅವನ ಕೋಪನ್ನ ನುಂಗಿ 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 ಇವತ್ತದು ಒಂದೇ ಸರ್ತಿ ಭುಗಿಲೆದ್ದು ಬರುವ ಸಾಧ್ಯತೆ ಇದೆ. ಅವಸ್ರಷ್ಟ, ಒಂದು ವೇಳೆ ಅಷ್ಟೂ ಕೋಪ ಒಂದೇ ಬಾರಿಗೆ 13 ವರ್ಷ ಸಂಗ್ರಹ ಮಾಡಿಟ್ಟದ್ದನ್ನ ಒಟ್ಟಿಗೆ ಅವನು ಪ್ರಯೋಗ ಮಾಡಿದ ಅಂತಂದ್ರೆ ಪುರುಷು ಉದ್ವೃತ್ತ ಚೇತಾಹ. ಆವಾಗ ಅವನ ಕೋಪದ ಆಟೋಪವನ್ನ ಕಂಡಾಗ ದುರ್ಯೋಧನನಿಗೆ ಅನ್ವತಪ್ಸ್ಯತ್, ನಾನು ಯುದ್ಧ ಮಾಡುವ ತೀರ್ಮಾನ ತೆಗೆದುಕೊಳ್ಬಾರದಿತ್ತು ಅಂತ ಅನ್ನಿಸುವ ದಿನ ಖಂಡಿತ ಬರುತ್ತೆ. ಅಂದ್ರೆ ಮುಂದೆ ಇದೇ ಅಭಿಪ್ರಾಯದ ಎಲ್ಲ ಮಾತುಗಳು ಬರುತ್ತೆ. ಒಂದೊಂದರಿಂದ ಹೇಳ್ತಾ ಹೋಗ್ತಾನೆ. ಅಣ್ಣನನ್ನ ಅಂದ್ರೆ ಅಣ್ಣನಾದ ಧೃತರಾಷ್ಟ್ರನನ್ನ ಕೆಣಕಿ ಈಗ ಅವನು ಯುದ್ಧಕ್ಕೆ ನಿಂತಾಗ ಅವನ ಆಕ್ರೋಶವನ್ನ ಕಂಡು ನಾವು ಯುದ್ಧದ ತೀರ್ಮಾನ ತಗೊಳ್ಬಾರದಿತ್ತು, ತಪ್ಪಾಯಿತು ಅಂದ್ರೆ ಕೆಲವು ನಿರ್ಧಾರಗಳು ಆಮೇಲೆ ಬೇಡ ಇತ್ತು ಅಂತ 100 ಸಲ ಅನ್ಸುತ್ತೆ. ಹಾಗೆ ಅನ್ನಿಸುವ 100 ತರದ ಕಾರಣಗಳನ್ನ ಸಂಜಯ್ ಹೇಳ್ತಾ ಹೋಗ್ತಾನೆ. ಕೃಷ್ಣ ವರ್ತ್ಮೇವ ಜಲಿತ ಸಮಿದ್ಧೋ ಯಥಾ ದಹೇತ್ ಕಕ್ಷಮ ಅಗ್ನಿರ್ನಿಧಾಘೆ ಏವಂ ದಗ್ಧ ಧೃತರಾಷ್ಟ್ರಸ್ಯ ಸೇನಾ ಯುಧಿಷ್ಠಿರ ಕ್ರೋಧದೀಪ್ತೋನ್ವವೀಕ್ಷ್ಯ. ಧಗಧಗನೆ ಸಮಿಧೆಯನ್ನ ತನ್ನೊಡಲಲ್ಲಿ ಹೊತ್ತುಕೊಂಡು ಉರಿಯುವ ಬೆಂಕಿ ಹೇಗೆ ತನ್ನ ಸುತ್ತಲಿನ ಎಲ್ಲ ವಸ್ತುಗಳನ್ನು ಕೂಡ ಸುಟ್ಟು ಹಾಕುತ್ತೋ, ಅದು ಕೂಡ ಬೇಸಿಗೆ ಅಂತಂದಾಗ ಇನ್ನೂ ವೇಗವಾಗಿ ಉರಿಯುತ್ತೆ, ಎಲ್ಲ ಕಡೆಗೂ ಹರಿದು ಹೋಗುತ್ತೆ. ಹಾಗೆ ಈ ರೀತಿ ಧೃತರಾಷ್ಟ್ರನ ಸೇನೆಯನ್ನ ಯುಧಿಷ್ಠಿರನ ಕೋಪದ ಕಿಡಿಗಳು ಸುಡಲು ಆರಂಭಿಸಿದಾಗ ಅದನ್ನ ನೋಡಿ ಯದಾ ದ್ರಷ್ಟ ಭೀಮಸೇನಂ ರಥಸ್ಥಂ ಗದಾಹಸ್ತಂ ಕ್ರೋಧ ವಿಷಂ ಗದ ವಮಂತಂ ಅಮರ್ಷಣಂ ಪಾಂಡವಂ ಭೀಮವೇಗಂ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವತಪ್ಸ್ಯತ್. ಮತ್ತೆ ಪರಿತಾಪ ಪಡ್ತಾನೆ ಧಾರ್ತರಾಷ್ಟ್ರನಾದ ದುರ್ಯೋಧನ. ಭೀಮಸೇನ ಅಣ್ಣನ ಕೋಪವನ್ನ ನೋಡಿ, ಅಣ್ಣನಿಗೆ ಇಷ್ಟು ಕೋಪ ಬರಲಿಕ್ಕೆ ಕಾರಣವಾದ ದುರ್ಯೋಧನನನ್ನು ಬಿಡಲಾರೆ ಅಂತ ಯೋಚಿಸಿ ಭೀಮಸೇನ ರಥದಲ್ಲಿ ಕುರುಳಿರ್ತಾನೆ, ಗದೆಯನ್ನ ಕೈಯಲ್ಲಿ ಹಿಡಿದಿದ್ದಾನೆ,
ಕ್ರೋಧವೆಂಬ ವಿಷವನ್ನ ಉಗುಳ್ತಾ ಇದ್ದಾನೆ. ಅಂತಹ ಯಾರಿಂದಲೂ ತಡೆ ಹಿಡಿಯಲಾರದ ಪಾಂಡವರು ಕೂಡ ಭೀಮಸೇನನನ್ನ ಅವನ ಸಾಕು ಮರಯ ಸ್ವಲ್ಪ ಹಿಂದಿರು ಅಂತ ಹೇಳಿದ್ರು ಅವರ ಮಾತನ್ನು ಕೇಳದೆ ಮುನ್ನುಗ್ಗುತ್ತಿರುವಂತಹ ಆತನನ್ನ ತಡೆಯಲಾರದೆ ಯುದ್ಧದಲ್ಲಿ ಆತನ ಪರಾಕ್ರಮವನ್ನು ಕಂಡಾಗ ಧಾರ್ತರಾಷ್ಟ್ರೋನ್ಮತಸ್ಯ ಬೇಡ ಇತ್ತು, ಯುದ್ಧಕ್ಕೆ ನಾನು ಕೈ ಹಾಕಬಾರ್ದಿತ್ತು ಅಂತ ಅವತ್ತು ಅವನಿಗೆ ಪಶ್ಚಾತ್ತಾಪವಾಗುತ್ತೆ. ಸೇನಾಗ್ರಗಂ ದಂಶಿತಂ ಭೀಮಸೇನಂ ಸುಲಕ್ಷಣಂ ವೀರಹಣಂ ಪರೇಶಾಂ ಘ್ನಂತಂ ಚಮೂಂ ಅಂತಕ ಸನ್ನಿಕಾಶಂ ತದಾ ಸ್ಮರ್ತಾ ವಚನಸ್ಯಾರ್ತಿಮಾನಿ. ಸೇನೆಯ ಮುಂಭಾಗದಲ್ಲಿ ನಿಂತು ಎದುರುಗಡೆ ಸೇನೆಯನ್ನೆಲ್ಲ ನುಚ್ಚುನೂರು ಮಾಡುತ್ತಾ ಲಕ್ಷಣಯುಕ್ತವಾದ ಯುದ್ಧಗಳನ್ನ ಮಾಡುವ ಆತನ ವೀರಾಗ್ರೇಸರ್ತನವನ್ನ ಎದುರುಪಾಳೆಯದವರೆಲ್ಲ ಎದು ನಡಗಿಸಿಕೊಂಡು ಯೋಚನೆ ಮಾಡುವಷ್ಟರಲ್ಲಿ ತಮ್ಮ ರಥ ಕುದುರೆ ಆನೆಗಳನ್ನು ಕಳಚಿಕೊಂಡು ತಾವು ಕೂಡ ಮಣ್ಣು ಪಾಲಾಗಿ ನೆತ್ತರು ತನ್ನ ದೇಹದಿಂದ ಹರಿದು ಹೋಗುವುದು ತಿಳಿಯದಂತಹ ಸ್ಥಿತಿಯಲ್ಲಿ ಅಡ್ಡ ಮಲಗಿದಾಗ ಅವನ ತಥಾ ಸ್ಮರ್ತ ವಚನಸ್ಯ, ನಾನು ಹೇಳಿದ ಈ ಮಾತು ಆವಾಗ ನೆನಪಾಗುತ್ತೆ. ಬೇಡ ಇತ್ತು ಯುದ್ಧ, ಅರ್ಜುನ ಆವಾಗಲೇ ಹೇಳಿದ. ಅತಿಮಾನಿ, ಅತ್ಯಂತ ಮಾನ ಭಾವದಿಂದ ನಾನು ಯಾರ ಮಾತಿಗೂ ತಲೆ ತಗ್ಗಿಸುವವನಲ್ಲ ಅಂತ ಹೇಳಿದವನು ಕೂಡ ಆಗ ಸ್ಮರ್ತ ನೆನಪಿಸಿಕೊಳ್ಳುತ್ತಾನೆ. ಯದಾ ದ್ರಷ್ಟ ಭೀಮಸೇನೇನ ನಾಗಾನ್ ನಿಪಾತಿತಾನ್ ಗಿರಿಕೂಟ ಪ್ರಕಾಶಾನ್ ಕುಂಭೈರಿವಾಸೃಗ್ವಮತೋ ಭಿನ್ನ ಕುಂಭಾನ್ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ಮತಪ್ಸ್ಯತ್. ಭೀಮಸೇನ ತನ್ನೆಡೆಗೆ ನುಗ್ಗಿ ಬರುತ್ತಿರುವ ದೊಡ್ಡ ದೊಡ್ಡ ಗಾತ್ರದ ಆನೆಗಳನ್ನ ಬೆಟ್ಟದಂತೆ ಕಾಣುತ್ತಿರುವಂತಹ ಅವುಗಳ ತಲೆಯನ್ನ ಹಿಡಿದು ಒಂದಕ್ಕೊಂದು ಜಡಿದು ಅವುಗಳ ತಲೆಯೆಲ್ಲ ಸಿಡಿದು ಆ ಮೂಲಕ ಉಳಿದ ಸೇನೆಯೆಲ್ಲ ದಿಕ್ಕಾಪಾಲಾಗಿ ಓಡುವ ಸಂದರ್ಭದಲ್ಲಿ ಅಂದ್ಕೊಳ್ತಾನೆ, ಬೇಡ ಇತ್ತು ಯುದ್ಧ, ಮಾಡಬಾರ್ದಿತ್ತು ಯುದ್ಧ ಅಂತ ಧಾರ್ತರಾಷ್ಟ್ರೋನ್ಮತಪ್ಸ್ಯತ್. ಮಹಾಸಿಂಹೋಗಾಂ ಇವ ಸಂಪ್ರವಿಶ್ಯ ಗದಾಪಾಣಿರ್ಧಾರ್ತರಾಷ್ಟ್ರೋನುಪೇತ್ಯ ತದಾ ಭೀಮೋ ಭೀಮರೂಪೋ ನಿಹಂತ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ಮತಪ್ಸ್ಯತ್. ಮಹಾಸಿಂಹವೊಂದು ಕೆಣಕಲ್ಪಟ್ಟು ಮಹಿಷಗಳ ನಡುವೆ ಓಡಾಡುತ್ತಾ ಅವುಗಳನ್ನೆಲ್ಲ ಬೆನ್ನಟ್ಟಿಕೊಂಡು ಓಡಿಸುವ ಹಾಗೆ ಗದೆಯನ್ನ ಹಿಡಿದು ಧೃತರಾಷ್ಟ್ರನ ಮಕ್ಕಳ ನಡುವೆ ಬಂದು ಒಂದೊಂದು ಏಟಿಗೂ ಕೂಡ ಅವರನ್ನ ಆಕಾಶಕ್ಕೆ ಹಾರಿಸುವ ಸ್ಥಿತಿಯಲ್ಲಿ ಅವರು ಪತಾಕೆಯಂತೆ ಆಕಾಶದಲ್ಲಿ ತೇಲುತ್ತಿರುವಾಗ ಯೋಚನೆ ಮಾಡುತ್ತಿದ್ದಾನೆ. ಧಾರ್ತರಾಷ್ಟ್ರ ಬೇಡ ಇತ್ತು ಯುದ್ಧ, ಮಾಡಬಾರ್ದಿತ್ತು ಅಂತ ಪರಿತಾಪ ಪಡುವ ದಿನ ಬಂದೇ ಬರುತ್ತೆ. ಮಹಾಭಯೇ ವೀತ ಭಯಕೃತಾಸ್ತ್ರ ಸಮಾಗಮೇ ಶತ್ರುಬಲಾವಮರ್ತಿ ಸಕೃದ್ರಥೇನ ಪ್ರತಿಮಾನ್ ರಥೌಗಾನ್ ಪದಾತಿ ಸಂಘಾನ್ ಗದಯಾಭಿನಿಘ್ನನ್. ದೊಡ್ಡ ಭಯ ಎದುರುಗೊಂಡು ಭಯ ಇಲ್ಲದವರೆಲ್ಲ ಕೈಯಲ್ಲಿ ಆರಾಮವಾಗಿ ಅಸ್ತ್ರವನ್ನ ಹಿಡಿದು ಸಣ್ಣ ಪುಟ್ಟ ಮಂದಿಯೂ ಕೂಡ ಶತ್ರುಗಳ ಬಲವನ್ನ ಹಿಗ್ಗಾಮುಗ್ಗ ಕತ್ತರಿಸಿ ತೆಗೀತಾ ಇರುವಂತಹ ಸಂದರ್ಭ ಬಂದಾಗ ಪದಾತಿಗಳು ಕೂಡ ಕಂಗಾಲಾಗ್ತಾರೆ. ಆದರೆ ಎದುರುಗಡೆ ಪದಾತಿಗಳು ಭೀಮಸೇನನ ಬಲವನ್ನ ಗಮನಿಸಿ ಮುಂದೆ ಯುದ್ಧಕ್ಕೆ ತಮಗೆ ಶಕ್ತಿ ಸಿಕ್ಕಿತು ಅಂತ ಒಳಗೆ ನುಗ್ಗುತ್ತಾ ಇರುವ ಸ್ಥಿತಿಯನ್ನ ನೋಡ್ತಾ ಸೈನ್ಯಾನನೇಕಾಂಸ್ತರಸಾ ವಿಗರ್ಷಣಂ ತದಾ ಛೇತ್ತಾ ಧಾರ್ತರಾಷ್ಟ್ರಸ್ಯ ಸೈನ್ಯಂ ಚಿಂದನ್ವನಂ ಪರಶುನೈವ ಶೂರಃ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ಮತಪ್ಸ್ಯತ್. ಅತ್ಯಂತ ತೀಕ್ಷ್ಣವಾದ ಕೊಡಲಿಯಿಂದ ತಾನೇ ಕೊಟ್ಟಂತಹ ಒಂದು ತುಂಡಿನಿಂದ ಮರಗಳಲ್ಲಿ ಅದರದ್ದೇ ಒಂದು ಕೊರಡು ಆ ಪರಶುವಿಗೆ ಸಿಕ್ಕಿ ಕೊನೆಗೆ ಅದೇ ಮರವನ್ನ ಬೇರು ಸಹಿತ ಕತ್ತರಿಸುವ ಸ್ಥಿತಿ ಬಂದಂತೆ ನೀವೇ ಕೊಟ್ಟ ರಣವೀಲ್ಯದಿಂದ ನಿಮ್ಮ ಇಡೀ ರಣಸೇನೆ ಅನ್ನುವುದು ನಿರ್ನಾಮವಾದಂತಹ ಸ್ಥಿತಿಯನ್ನ ಅನುಭವಿಸಿದಾಗ ಬೇಡ ಇತ್ತು ಯುದ್ಧ ಅಂತ ಅವತ್ತು ನೀನು ಪರಿತಾಪ ಪಡ್ಲಿಕ್ಕಿದೆ. ತೃಣಪ್ರಾಯಂ ಜ್ವಲನೇನೈವ ದಗ್ಧಂ ಗ್ರಾಮಂ ಯಥಾಧಾರ್ಥ ರಾಷ್ಟ್ರಾನ್ ಸಮೀಕ್ಷ್ಯ ಪಕ್ವಂ ಸಸ್ಯಂ ವೈದ್ಯುತೇನೇವ ದಗ್ಧಂ ಪರಾಸಿಕ್ತಂ ವಿಪುಲಂ ಸ್ವಂಬಲೌಘಂ ಹತಪ್ರವೀರಂ ವಿಮುಖಂ ಭಯಾರ್ಥಂ ಪರಾಮುಖಂ ನಷ್ಟಯೋಧಂ ಶಸ್ತ್ರಾರ್ಚಿತ ಭೀಮಸೇನೇನ ದಗ್ಧಂ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ಮತಪ್ಸ್ಯತ್. ದಗದಗನೆ ಉರಿಯುವ ಬೆಂಕಿಗೆ ಹುಲ್ಲು ಕಡ್ಡಿ ಲೆಕ್ಕವೇ ಅಲ್ಲ. ಅದು ಪಾಸಾಗಿ ಹೋದಾಗ ಉರಿಯುವುದಲ್ಲ, ಅದು ನೇರ ಬೂದಿನೇ ಆಗುದು. ಉರಿದು ದಗದಗ ಅಂತ ಉರಿದು ಒಂದಿಷ್ಟು ಚಂದ ಕಾಣಿ ಇಲ್ವೇ ಇಲ್ಲ, ಅದು ಹೀಗೆ ಹಾದು ಹೋದ ಬೂದಿ ಆಗೋಗಿರುತ್ತೆ. ಹಾಗೆ ಇಡೀ ಕೇಳಿದ ಸ್ವಲ್ಪ ಭಾಗವನ್ನು ಕೂಡ ಯೋಚನೆ ಮಾಡದೆ ಸುಟ್ಟು ಹೋದ ಗ್ರಾಮವನ್ನ ಕ್ಷಣ ಮಾತ್ರದಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲದಂತೆ ಇರುವಂತಹ ಸ್ಥಿತಿಯನ್ನ ಸಮೀಕ್ಷ್ಯ ಧಾರ್ತರಾಷ್ಟ್ರರನ್ನ
ಅಂದ್ರೆ ಇದು ಏನು ಅಂದ್ರೆ ಪಾಂಡವರ ಸೇನೆ ಹೀಗೆ ಹಾದು ಹೋದ್ರೆ ಕೌರವರ ಸೇನೆ ತೃಣದ ಹಾಗೆ ಅದು ಯೋಚನೆ ಮಾಡುವ ಮುಂಚೆನೆ ಭಸ್ಮವಾಗಿ ಹೋಗಿರುತ್ತೆ. ಇಂಥ ಸ್ಥಿತಿಯನ್ನ ಧೃತರಾಷ್ಟ್ರನ ಮಗ ದುರ್ಯೋಧನ ಕಣ್ಣಾರೆ ಕಾಣ್ತಾನೆ. ಪಕ್ವವಾದ ಸೈನ್ಯ ವೈದ್ಯುತೇನೇವ ದಗ್ಧಂ ಹೇಗಿತ್ತು ಅಂದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲ ನಳನಳಿಸ್ತಾ ಇರುತ್ತೆ. ಒಂದೇ ಒಂದು ಸಿಡಿಲು ಹೊಡೆದು ಹೋಗ್ಬಿಡುತ್ತೆ. ಹೋದ ಮರುಕ್ಷಣದಲ್ಲಿ ಹಿಂದೆ ಹಸಿರಿತ್ತು ಅಂತ ಹೇಳಿದ್ರೂ ನಂಬಲಿಕ್ಕಾಗದ ಸ್ಥಿತಿಯನ್ನ ತನ್ನ ಸೇನೆಯ ನಡುವೆಯೇ ಕಾಣುವಂತಹ ಬೀಸು ಗಾಳಿಯನ್ನ ಬೀಸು ಬೆಳಕನ್ನ ಅವರು ಅನುಭವಿಸಲಿಕ್ಕೆ ಪರಿತಪಿಸ್ತಾರೆ. ತನ್ನ ಸುತ್ತಲಿನ ವೀರರನ್ನು ಕಳ್ಕೊಳ್ತಾನೆ. ಬೆನ್ನು ಹಾಕಿಕೊಂಡು ಓಡುವಂತಹ ಸೈನ್ಯವನ್ನ ಪರಾಮುಖಂ ಪ್ರಾಯಶಃ ಯಾರೂ ಕೂಡ ಆ ಸಭೆಯಲ್ಲಿ ಆ ರಣವೇದಿಕೆಯಲ್ಲಿ ನಾವು ನಿಲ್ಲಲಾರೆವು ಅಂತ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಇಂತಹ ಸ್ಥಿತಿಯಲ್ಲಿ ಶಸ್ತ್ರಗಳ ಅರ್ಚನೆಯನ್ನ ಮೈಗೆ ತಾಗಿಸಿಕೊಂಡು ಭೀಮಸೇನನ ಕೋಪದ ಬೆಂಕಿಗೆ ಸುಟ್ಟುಕೊಂಡು ಅರೆಬರೆ ಶರೀರವನ್ನು ಉಳಿಸಿಕೊಂಡು ಜನ ಕಿತ್ತಾಡುವಾಗ ಯಾಕಾದ್ರೂ ಬಂದ್ವು ಅಂತ ಅವರು ಬೇಸರ ಪಡುವಾಗ ಧರ್ಮರಾಜನು ಧೃತರಾಷ್ಟ್ರನು ಅಂದುಕೊಳ್ತಾನೆ, ದುರ್ಯೋಧನನು ಅಂದುಕೊಳ್ತಾನೆ, ಬೇಡ ಇತ್ತು ಯುದ್ಧ. ಉಪಾಸಂಗನ ಸಂಗಾನ್ ಆಚರೇ ದಕ್ಷಿಣೇನ ವರಾಂಗಾನಾಂ ನಕುಲಶ್ಚಿತ್ರಯೋಧಿ ಯದಾ ರಥಾಗ್ರ್ಯೋ ರಥಿನಃ ಪ್ರಚೇತ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವತಪ್ಸ್ಯತ್. ತಮ್ಮ ಕೈಯಲ್ಲಿದ್ದ ತೀಕ್ಷ್ಣವಾದ ಬಾಣಗಳನ್ನು ಉಪಯೋಗಿಸಿಕೊಂಡು ಎದುರುಗಡೆ ಇರುವಂಥವರ ನಿದ್ದೆಗೆಡಿಸುವಂತಹ ವಿಚಿತ್ರ ಯುದ್ಧದ ಪ್ರಕ್ರಿಯೆಗಳನ್ನ ರಣದ ಮುಂದೆ ನಿಂತು ನಡೆಸ್ತಾ ಇರುವಾಗ ರಥಿಕರೆಲ್ಲ ಕಂಗೆಟ್ಟು ಹೋದಾಗ ಧಾರ್ತರಾಷ್ಟ್ರೋನ್ವತಪ್ಸ್ಯತ್ ಖಂಡಿತ ಅವನ ಮುಂದೆ ಪರಿತಪಿಸುವ ಕಾಲ ಬರುತ್ತೆ. ಶುಕೋಚಿತೋ ದುಃಖ ಶಯ್ಯಾಮನೇಶು ದೀರ್ಘಂ ಕಾಲಂ ನಕುಲೋ ಯಾಮಶೇತ ಆಶೇ ವಿಷಕ್ರುದ್ಧ ಇವೋದ್ವಿಷನ್ ಇವೋದ್ವಮನ್ ವಿಷಂ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವತಪ್ಸ್ಯತ್. ಸುಖವಾಗಿರಬೇಕಾಗಿದ್ದವರು ದುಃಖದ ಹಾಸಿಗೆಯಲ್ಲಿ ಮಲಗಿ ದೀರ್ಘವಾದ ಕಾಲವನ್ನು ಕಾಡಿನಲ್ಲಿ ಕಳೆದ ಆ ನೆನಪೆಲ್ಲ ಈಗ ಕಠೋರವಾದ ತೀಕ್ಷ್ಣವಾದ ಮಾತು ವಿಷ ಮನಸ್ಸಿನ ಕೋಪವಾಗಿ ಎದುರುಗಡೆ ಇದ್ದವರನ್ನೆಲ್ಲ ಸುಡುವ ಪ್ರಸಂಗ ಬಂದಾಗ ದುರ್ಯೋಧನ ಬೇಡ ಇತ್ತು ಯುದ್ಧ ಅಂತ ಪರಿತಪಿಸುವಂತಹ ಕಾಲ ಬರುತ್ತೆ. ತ್ಯಕ್ತಾತ್ಮಾನ ಪಾರ್ಥಿವಾಯೋಧನಾಯ ಸಮಾಧಿಷ್ಟಾಗ ಧರ್ಮರಾಜೇನ ಸೂತ ರಥೈ ಶುಭ್ರೈ ಸೈನ್ಯಮಭಿದ್ರವಂತೋ ದೃಷ್ಟ್ವಾ ಪಶ್ಚಾತ್ತಪ್ಯಸೇ ಧಾರ್ತರಾಷ್ಟ್ರ. ಖಂಡಿತ ಮತ್ತೆ ಪರಿತಾಪ ಬರುತ್ತೆ. ತನ್ನವರನ್ನೆಲ್ಲ ಕಳ್ಕೊಂಡಾಗುತ್ತೆ. ಪಾರ್ಥಿವರನ್ನ ಕರೆಸಿ ನೀವು ಯುದ್ಧಕ್ಕೆ ಇರಿ ಅಂತ ಹೇಳಿ ನಿಲ್ಲಿಸಿದವರೆಲ್ಲ ಕೊನೆಗೆ ಇಲ್ಲ ನಾವು ಧರ್ಮರಾಜ ಹೇಳಿದ್ದೇ ಸರಿ, ಅದಕ್ಕೆ ನಾವು ಸರಿಯಾಗಿರಬೇಕು ಅಂತ ಒಂದು ವೇಳೆ ಅವನ ಪರವಾಗಿ ನಿಂತು ಸೈನ್ಯವನ್ನ ಅವನ ಹಿನ್ನೆಲೆಯಲ್ಲಿ ಮುನ್ನಡೆಸುವಂತಹ ತೀರ್ಮಾನವನ್ನ ತೆಗೆದುಕೊಂಡ ದಿವಸ ಪಶ್ಚಾತ್ತಾಪ್ಯತೆ, ಖಂಡಿತ ಅವತ್ತು ನಿನಗೆ ಪಶ್ಚಾತ್ತಾಪ ಉಂಟಾಗುತ್ತೆ. ಶಿಶೂನ್ ಕೃತಾಸ್ತ್ರಾನ್ ಅಶಿಶು ಪ್ರಕಾಶಾನ್ ಯದಾ ದ್ರಷ್ಟ ಕೌರವ ಪಂಚಶೂರಾನ್ ತ್ಯಕ್ತ್ವಾ ಪ್ರಾಣಾನ್ ಕೌರವಾನಾದ್ರವಂತ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವತಪ್ಸ್ಯತ್. ಮಕ್ಕಳು ಅಂತ ಅಂದುಕೊಂಡ, ಆದರೆ ಮಕ್ಕಳ ಸ್ಥಿತಿಯಲ್ಲಿ ಇಲ್ಲದ ಪಾಂಡವರ ಮಕ್ಕಳು ಅವರು ಬಂದು ಯುದ್ಧಕ್ಕೆ, ಯಾಕೆಂದ್ರೆ ಅವರೆಲ್ಲ ಕೃಷ್ಣನಿಂದ ವಿದ್ಯಾಭ್ಯಾಸವನ್ನು ಕಲಿತವರು. ಅದರಿಂದಾಗಿ ಅವರು 18 ದಿವಸದ ಯುದ್ಧದಲ್ಲಿ ಯಾರೂ ಕೂಡ ಮಡಿಲಿಲ್ಲ. ಅಂದ್ರೆ ಅಷ್ಟು ಸಮರ್ಥವಾದ ವಿದ್ಯೆಯ ಅಭ್ಯಾಸವನ್ನ ಸ್ವತಃ ಭಗವಂತನಿಂದನೇ ಪಡೆದವರು. ಅವರು ಕೌರವರ ಪ್ರಾಣಗಳನ್ನ ಕೀಳುತ್ತಾ ನೋಡ್ಲಿಕ್ಕೆ ಚೋಟುದ್ದ ಇರ್ತಾವೆ. ಬಾಣ ಬಿಟ್ಟ ಮೇಲೇನೆ ಗೊತ್ತಾಗುವುದು ಇವುಗಳ ಬಾಣಕ್ಕೆ ಶೈಶವಾವಸ್ಥೆ ಇಲ್ಲ, ಬಾಲ್ಯಾವಸ್ಥೆ ಇರುವುದು ಬಾಣಕ್ಕಲ್ಲ, ಅವರ ಎದುರುಗಡೆ ಕಾಣುವ ರೀತಿಗಷ್ಟೇ ಹೊರತು ಬಾರಿ ಜೋರಿದ್ದಾರೆ ಚೋಟು ಮೆಣಸಿನಕಾಯಿಗಳು ಅಂತ ಅವತ್ತು ಬೇಡ ಇತ್ತು ಯುದ್ಧ ಅಂತ. ಆವಾಗ ಉರಿ ಹತ್ತಿದ ಹೊತ್ತು ಮೆಣಸೇನು ಚಿಕ್ಕದಿದೆ ಅಂತ ಬಾಯಿಗೆ ಹಾಕೊಂಡು ಆಮೇಲೆ ಭಗ ಅಂತ ಬಾಯಿ ಉರಿದು ಹರಿಯುವ ಸಂದರ್ಭದಲ್ಲಿ ಗಾಂಧಾರಿ ಮೆಣಸು ಅಂತಾರೆ ಅದಕ್ಕೆ. ಹೊಟ್ಟೆ ಸುಡುವ ಸ್ಥಿತಿ ಬಂದಾಗ ಬೇಡ ಇತ್ತು ಯುದ್ಧ ಅಂತ ಖಂಡಿತ ಧೃತರಾಷ್ಟ್ರನ ಮಕ್ಕಳ ಪರಿತಾಪವನ್ನ ಕಾಣ್ತೇನೆ ನಾನು. ಯಥಾಶಕ್ರೋ ದಾನವನಾಶನಾರ್ಥಂ ಸುವರ್ಣತಾರಂ ರಥಮುತ್ತಮಾಶ್ವೈಃ ದಾಂತೈರ್ಯುಕ್ತಂ ಸಹ ದೇವೋಭಿರೂಢಃ ಶಿರಾಂಸಿ ರಾಜ್ಞಾಂ ಕ್ಷೇಪ್ಯಸೆ ಮಾರ್ಗಣೋಗೈಃ. ಹೇಗೆ ಇಂದ್ರ ದಾನವರ ಜೊತೆಗಿನ ಹೋರಾಟವನ್ನು ನಡೆಸುವಾಗ ತನ್ನ ಜೊತೆಗಿರುವಂತಹ ರಥದ ಎಲ್ಲ ವಸ್ತುಗಳನ್ನು ಕೂಡ ಕುದುರೆಗಳನ್ನು ಕೂಡ ಬಳಸಿಕೊಂಡು ಅವರನ್ನ ಹಿಮ್ಮೆಟ್ಟಿಸುತ್ತಾನೋ, ಹಾಗೆ ಸಹದೇವನು ಕೂಡ ರಥದ ಮೇಲೆ ಕುಳಿತು ತನ್ನ ಬಲಿಷ್ಠವಾದ ಬಾಣಗಳಿಂದ ಶತ್ರುಗಳ ತಲೆಗಳನ್ನ ಹುಡುಕಿ ಕತ್ತರಿಸ್ತಾ ಬರ್ತಾನೆ. ಆಗ ಮಹಾಭಯ ಉಂಟಾಗಿ
ರಥದಲ್ಲಿ ನಿಂತಿರುವ ಅಂತಹ ಕೃತಾಸ್ತ್ರನನ್ನ ಕಂಡಾಗ, ಎಲ್ಲ ದಿಕ್ಕುಗಳು ಬಾಣದಿಂದಲೇ ಮುಚ್ಚಲ್ಪಟ್ಟಾಗ, ತಮಗೆ ಸಹಾಯ ಬರಬಹುದಾದ ಎಲ್ಲ ದಿಕ್ಕುಗಳು ಕೂಡ ಮುಚ್ಚೇ ಹೋದವೋ ಅಂತ ಅನಿಸಿದ ಪ್ರಸಂಗದ ಯುದ್ಧದಲ್ಲಿ ನೆನಪಾಗುತ್ತೆ, ಬೇಡ ಇತ್ತು ಯುದ್ಧ, ತೀರ್ಮಾನ ತೆಗೆದುಕೊಂಡದ್ದು ತಪ್ಪಾಯಿತು ಅಂತ ಅವತ್ತು ಯೋಚನೆ ಬರುತ್ತೆ. ಹಿರಿ ನಿಷೇವೋ ನಿಪುಣ ಸತ್ಯವಾದಿ ಮಹಾಬಲ ಧರ್ಮ ಸರ್ವಧರ್ಮೋಪಪನ್ನ ಗಾಂಧಾರಿ ಮಾರ್ಛನ್ ತುಮುಲೆ ಕ್ಷಿಪ್ರಕಾರಿ ಕ್ಷೇಪ್ತಾ ಜನಾನ್ ಸಹ ದೇವಸ್ತರಸ್ವೀ ಯದಾ ದ್ರಷ್ಟಾ ದ್ರೌಪದೇಯಾನ್ ಮಹೇಶೂನ್ ಶೂರಾನ್ ಕೃತಾಸ್ತ್ರಾನ್ ರಥಯುದ್ಧಕೋ ವಿದಾನ್ ಆಶೇವಿಷಾನ್ ಘೋರ ವಿಷಾನವಾಯತ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ನ ತಪ್ಸ್ಯತ್. ಸಹದೇವ ಈ ಯುದ್ಧದಲ್ಲಿ ಮತ್ತೆ ಅವನು ಅಯ್ಯೋ ಪಾಪ ಅನ್ನೋ ಈ ಶಬ್ದಗಳೆಲ್ಲ ಅವನ ಹತ್ರ ಸುಳಿಯಲ್ಲ. ಅವ್ನು ನೋಡ್ಲಿಕ್ಕೆ ತುಂಬಾ ಪಾಪದ ಅಷ್ಟು ಪಾಪದ ಒಂಥರ ಇದ್ದಾನೆ. ಅವನೆಲ್ಲ ಹಾಗೆ ಹೊಡಿಯಲ್ಲ, ಅವನೆಲ್ಲ ಹಾಗೆ ಯುದ್ಧ ಮಾಡಿ ನಮ್ಮೆಲ್ಲ ಹಿಂಸೆ ಮಾಡಲ್ಲ. ಅವನಿಗೆ ನಮ್ಮ ಮೇಲೆ ತುಂಬಾ ಕರುಣೆ ಇದೆ ಅಂತ ನೀವೇನೇನು ಅಂದುಕೊಂಡು ಸಹದೇವನ ಜೊತೆಗೆ ಸಣ್ಣವನು ಪುಟ್ಟವನು ಅನ್ನುವ ಕಾರಣಕ್ಕಾಗಿ ಅವನ ಯೋಚನೆಯಲ್ಲಿ ನೀವೇನಾದ್ರೂ ಸ್ವಲ್ಪ ಎಚ್ಚರ ತಪ್ಪಿದ್ರೆ ಬಿದ್ದ ಪೆಟ್ಟುಗಳ ನೋವು ನೆನಪಿಸುತ್ತೆ. ಬೇಡ ಇತ್ತು ಈ ಯುದ್ಧ, ತಪ್ಪಿಸಿಕೊಂಡು ದೂರ ಇರಬಹುದಿತ್ತು. ನಾವೇ ಬೇಕು ಅಂತ ತಲೆ ಮೇಲೆ ಭಾರವನ್ನು ಎಳೆದುಕೊಂಡಂತಾಗುತ್ತೆ. ಯಾಕೆಂದ್ರೆ ಕ್ಷಿಪ್ರಕಾರಿ ಬಾಣವನ್ನ ಯಾವ ಕಡೆಯಿಂದ ಹೇಗೆ ಬಿಡ್ತಾನೆ ಅಂತ ಗೊತ್ತಾಗದಷ್ಟು ಚುರುಕುತನ. ಇವನೇ ಹೀಗಾದ್ರೆ ಇನ್ನು ಅರ್ಜುನ ಹೇಗೆ, ಇವನೇ ಹೀಗಾದ್ರೆ ಇನ್ನು ಭೀಮ ಹೇಗೆ ಅಂತ. ಹೀಗೆ ಯದಾ ದ್ರಷ್ಟಾ ದ್ರೌಪದೇಯಾನ್ ಮಹೇಶೂನ್, ದ್ರೌಪದೇಯಾನ್ ಎಲ್ಲ ದೃಪದನ ಮಕ್ಕಳು ಎಲ್ಲರೂ ಒಂದಿಷ್ಟು ಜನ ಇದ್ದಾರೆ. ಶೂರಾನ್ ಕೃತಾಸ್ತ್ರಾನ್ ಇವರೆಲ್ಲ ದುರ್ಯೋಧನ ಯಾರು ದ್ರೋಣಾಚಾರ್ಯರಿಂದ ಅಭ್ಯಾಸ ಮಾಡಿದವರು. ನೀವು ಯಾರಿಂದ ಅಭ್ಯಾಸ ಮಾಡಿ ನಾವು ಪರಾಕ್ರಮಿಗಳು ಅಂತ ಅನ್ಕೊಂಡಿದ್ದೀರೋ ಅದೇ ದ್ರೋಣಾಚಾರ್ಯರಿಂದ ಕಲಿತ ದ್ರೌಪದೇಯರು ಕೂಡ ಬಹಳ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಯುದ್ಧ ಕೋವಿದರು, ತೀಕ್ಷ್ಣವಾದ ವಿಷದಿಂದ ಕೂಡಿದವರು. ಯಾಕೆಂದ್ರೆ ನಮ್ಮ ಮನೆಯ ದ್ರೌಪದಿಗೆ ಸಭೆಯಲ್ಲಿ ಅವಮಾನ ಮಾಡಿದವರು ಅಂತ ಅವರಿಗಂತೂ ಸಿಕ್ಕಾಪಟ್ಟೆ ನಿಮ್ಮ ಮೇಲೆ ಕೋಪ ಇದೆ. ಅವರೆಲ್ಲರೂ ಸೇರಿಕೊಂಡು ನಿಮ್ಮ ಮೇಲೆ ವಿಷವನ್ನು ಉಗುಳುವಾಗ ಬೇಡ ಇತ್ತು ಯುದ್ಧ, ಸುಮ್ಮನೆ ಕಾಲ್ ಕೆರ್ಕೊಂಡು ನಾವೇ ಹಲ್ಲು ಮುರ್ಕೊಳ್ಳೋ ಕಾರ್ಯಕ್ರಮ ಆಯಿತು ಅಂತ ಅವತ್ತು ನೀವು ಪರಿತಾಪ ಪಡ್ತೀರಿ. ಯದಾಭಿಮನ್ಯು ಪರವೀರ ಘಾತಿ ಶರೈಸ್ಪರಾನ್ಮೇಘ ಇವಾಭಿವರ್ಷನ್ ವಿಗಾಹಿತ ಕೃಷ್ಣ ಸಮಸ್ತಾಸ್ತ್ರ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವತಪ್ಸ್ಯತ್. ಪುಟ್ಟುಡುಗ ಅಭಿಮನ್ಯು, ಆದ್ರೆ ಅವನು ಯುದ್ಧದ ನಡುವೆ ನಿಂತ್ರೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಕೊಳ್ಳಬಲ್ಲ ತರಬೇತಿ ಆತನಿಗಿದೆ. ಅವನು ಏನ್ ಸಿಕ್ಕಿದ್ರು ಅದನ್ನು ಆಯುಧವಾಗಿ ಬಳಸ್ತಾನೆ. ನಮ್ಗೆ ಆಯುಧ ಇದ್ರೇನೆ ಅದನ್ನು ಹೇಗೆ ಬಳಸುದು ಅಂತ ಯೋಚನೆ ಹತ್ತಿದ್ರೆ ಅವನು ಸಿಕ್ಕಿದ ವಸ್ತುಗಳನ್ನು ಆಯುಧವನ್ನಾಗಿ ಬಳಸಿಕೊಂಡು ನಿಮ್ಮ ಮೇಲೆ ಪರವೀರ ಘಾತಿ, ಎದುರುಗಡೆ ಅವನಿಗೆ ಎಷ್ಟು ವೀರನಾದ್ರೂ ಅವನಿಗೊಂದು 2 ಗೇಟ್ ಹೊಡೆದೇ ಇವನು ವಾಪಸ್ ಪಡ್ತೀನಿ. ಅವ್ನು ಹಾಗೆ ಸುಮ್ನೆ ಅವ್ರು ಹೊಡೆದ್ರು ಅಂತ ಬೆನ್ ಕೊಟ್ಟು ತಿನ್ನುವಂತಹ ನಮ್ಮ ಡೈರೆಕ್ಷನ್ಗಳು ಮಾಡುವ ಹೀರೋ ಹಾರಿದಾಗ ಇವ್ರು ಎದೆ ಕೊಟ್ಟು ನಿಲ್ಲುವಂತಹ ಪರಿಸ್ಥಿತಿ ಅಭಿಮನ್ಯುವಿನ ಮೈಯಲ್ಲಿ ಇಲ್ಲ. ಆದ್ರಿಂದ ಶರೈಹಿ ಪರಾನ್ ಮೇಘ ಇವಾಭಿವರ್ಷನ್, ಪ್ರಳಯ ಕಾಲದ ಮಳೆಗಾಲದಲ್ಲಿ ಬೀಳುವಂತಹ ಹನಿಗಳು ಯಾವ ವೇಗದಿಂದ ಎಷ್ಟು ತೀಕ್ಷ್ಣವಾದ ಬಂದು ಏಟು ಕೊಡುತ್ತೋ ಅಂತಹ ಏಟಿನಿಂದ ಕೂಡಿದ ಬಾಣಗಳ ರಾಶಿ ನಿಮ್ಮ ಸೇನೆ ಮೇಲೆ ಉಂಟಾದಾಗ ನೀವಾಗ ಅನ್ಕೊಳ್ತೀರಿ, ಕೃಷ್ಣನೇ ಮತ್ತೊಂದು ರೂಪದಿಂದ ಇವನಲ್ಲಿ ಬಂದು ನಿಂತು ಯುದ್ಧ ಮಾಡ್ತಾ ಇದ್ದಾನೋ, ಏನು ಕತೆ, ಕೃಷ್ಣನಿಗೆ ಸಮನಿದ್ದಾನೆ, ನಮ್ಮನ್ನೆಲ್ಲ ಬಾಣಗಳಲ್ಲಿ ಮುಳುಗಿಸಿ ಬಿಟ್ಟಿದ್ದಾನೆ, ಹೇಗಪ್ಪ ಇವನನ್ನ ಯುದ್ಧದಲ್ಲಿ ಎದುರಿಸುವುದು, ಬೇಡ ಇತ್ತಪ್ಪ ಈ ಯುದ್ಧ ಅಂತ ಅವತ್ತು ನೀವು ಪರಿತಪಿಸುವ ದಿನ ಬರುತ್ತೆ. ಯದಾ ದ್ರಷ್ಟ ಬಾಲವೀರ್ಯಂ ದ್ವಿಷಚ್ಚಮೂಂ ಮೃತ್ಯುಮಿವೋ ಪತಂತಂ ಸೌಭದ್ರಮಿಂದ್ರ ಪ್ರತಿಮಂ ಕೃತಾಸ್ತ್ರಂ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವ ತಪ್ಸ್ಯತ್. ಬಾಲನಾದರೂ ವೀರ್ಯದಲ್ಲಿ ಬಾಲ್ಯವನ್ನ ಕಾಣದ, ಬಿಡುವ ಬಾಣಗಳಿಗೆ ಎಳೆತನವಿಲ್ಲ ಎಂದು ತೋರಿಸುವ ಮೃತ್ಯುವೇ ಮೇಲೆದ್ದು ಬಂದಂತೆ ನಿಮ್ಮನ್ನೆಲ್ಲ ನುಗ್ಗಿ ಹೊಡೆದಾಡುವ ಪ್ರಸಂಗ ಬಂದಾಗ, ನಿಮ್ಮ ಕೈಯಲ್ಲಿ ಜಾರಿದ ಆಯುಧಗಳ ನೆನಪಾದಾಗ ಬೇಡ ಇತ್ತು ಯುದ್ಧ, ಯಾಕಾದ್ರೂ ನಾವು ಯುದ್ಧವನ್ನ ಮಾಡ್ಲಿಕ್ಕೆ ಹೊರಟುವೋ ಅಂತ ಪರಿತಾಪ ಪಡುವಂತಹ ಸ್ಥಿತಿ ಬರುತ್ತೆ. ಪ್ರಭದ್ರಕಾ ಶೀಘ್ರತರ ಯುವಾನೋ ವಿಶಾರದ ಸಿಂಹ ಸಮಾನ ವೀರ್ಯಾ ಯದಾ ಕ್ಷೇಪ್ತಾರೋ ಧಾರ್ತರಾಷ್ಟ್ರಾನ್ ಸೈನ್ಯಾನ್ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವ ತಪ್ಸ್ಯತ್. ಭದ್ರವಾದ ಹಿಡಿಯನ್ನ ಆಯುಧಗಳ ಮೇಲೆ ತೊಟ್ಟಂತಹ ವೇಗವಾಗಿ ಬಾಣಗಳನ್ನು ಬಿಡುವ ಅತ್ಯಂತ ಯುವಕರಾದ ವೀರರು, ವಿಶಾರದಾಹ ನಿಪುಣರು, ಸಿಂಹ ಸಮಾನ ವೀರ್ಯಾಹ ಸಿಂಹದಂತೆ ಬಲಯುತವಾದಂತಹ ಬಾಣವನ್ನ ಪ್ರಯೋಗ ಮಾಡುವಾಗ ಅದರ ವೇಗವೇ ಅದರ ಶಕ್ತಿ.
ಚೂಪಾಗಿ ಹೊಡೆಯುವುದು ಬೇರೆ, ಚೂಪಾಗಿ ಹೀಗೂ ಹೊಡಿಬಹುದು, ಹೊಡೆದು ಆ ಕಡೆಗೆ ಬಂದು ಕೈ ಆಮೇಲೆ ಉಪಯೋಗಕ್ಕೆ ಬಾರದಂತೆಯೂ ಮಾಡಬಹುದು. ಪ್ರಭದ್ರಕಾಹ, ತಾವು ಭದ್ರವಾಗಿ ಉಳಿದು ಎದುರುಗಡೆಯವರನ್ನು ಛಿದ್ರಗೊಳಿಸುವಂತಹ ಶಕ್ತಿಯುಳ್ಳ ನೂರಾರು ಸಾವಿರಾರು ವೀರರು ಯುವಕರು ನಮ್ಮ ಸೇನೆಯಿಂದ ನಿಮ್ಮ ಬಳಿಗೆ ಬಂದು ನಿಂತು ಬಾಣಗಳ ಮಳೆಯನ್ನ ಸುರಿದಾಗ ಬೇಡ ಇತ್ತು, ಯುದ್ಧ ಸುಮ್ಮನೆ ನಾವೇ ಕೊಟ್ಟು ಹೊಡೆಸ್ಕೊಂಡ ಹಾಗಾಯ್ತು ಅಂತ ಯೋಚನೆ ಬರುತ್ತೆ. ವೃದ್ಧೋ ವಿರಾಟ ದ್ರುಪದೋ ಮಹಾರಥೋ ಪೃಥಕ್ ಚಮೂಭ್ಯಾಂ ಅಭಿವರ್ತಮಾನೌ ತದಾ ದ್ರಷ್ಟಾರೋ ಧಾರ್ತರಾಷ್ಟ್ರಾನ್ ಸಸೈನ್ಯಾಂ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವತಪ್ಸ್ಯತ್. ವೃದ್ಧರಾದ ವಿರಾಟ ಮತ್ತು ದ್ರುಪದರು ಇಬ್ಬರು ಸಾಮಾನ್ಯರಲ್ಲ, ಮಹಾರಥರು. ಅವರಿಬ್ಬರು ಪ್ರತ್ಯೇಕವಾದ ಸೇನೆಯನ್ನು ಹೊತ್ತುಕೊಂಡು ನಮಗಾಗಿ ಜೀವ ಕೊಟ್ಟು ನಿಮ್ಮನ್ನು ಉಳಿಸ್ತೇವೆ ಅಂತ ಹೇಳಿ ಬಂದಂಥವರು ಆಗಿರಬಹುದು ವೃದ್ಧರು ಅಂತ. ಹೇಗೆ ಅಭಿಮನ್ಯುವಿನ ಬಾಣಕ್ಕೆ ಬಾಲ್ಯ ಇಲ್ಲವೋ ಹಾಗೆಯೇ ಈ ವೃದ್ಧರ ಬಾಣಗಳಿಗೆ ವೃದ್ಧಾಪ್ಯ ಇಲ್ಲ. ಬಾಣವೇ ವೃದ್ಧರ ಬಾಣ ಬಾಲರ ಬಾಣ ಅಂತಿದ್ಯಾ? ಪ್ರಯೋಗಿಸುವ ಬಾಣದ ಚಾಕಚಕ್ಯತೆ ಅನ್ನೋದು ಮುಖ್ಯ ಆಗತ್ತೆ ಹೊರತು ಆ ರೀತಿ ಅವರಿಬ್ಬರು ಯುದ್ಧ ಮಾಡುವಾಗ ನೀವು ನೋಡ್ತಾ ನಿಂತು ಬಿಡ್ತೀರಿ, ಅವರನ್ನು ಎದುರಿಸಲಾರದೆ. ಅಂತಹ ಸ್ಥಿತಿ ಬಂದಾಗ ನೆನಪಾಗುತ್ತೆ, ಬೇಡ ಇತ್ತು ಯುದ್ಧ, ಸುಮ್ಮನೆ ನಾವೇ ಕೆರ್ಕೊಂಡು ನಾವೇ ಮೈ ಮೇಲೆ ಹಾಕೊಂಡ ಹಾಗಿದೆ. ಯದಾ ಕೃತಾಸ್ತೋ ದ್ರುಪದಃ ಪ್ರಜಿನ್ವನ್ ಶಿರಾಂಸಿ ಯೂನಾಂ ಸಮರೇ ರಥಸ್ಥ. ಒಬ್ಬ ವೃದ್ಧನಾದವನು ಎಳೆಯರ ತಲೆಯನ್ನ ಕಳೆಯುತ್ತಾ ಇರುವ ಸಂದರ್ಭ ಬಂದಾಗ ಹೇಗೆ ಕಳ್ಕೊಳ್ತೀವಿ? ಎಳೆಯರು ಅಂದ್ರೆ ನಮ್ಮ ದೇಶದ ದೊಡ್ಡ ಸ್ವತ್ತು ಅಂತ ನೀವು ಅಭಿಮಾನದಿಂದ ಅವರನ್ನೆಲ್ಲ ಮುಂದಕ್ಕೆ ಬಿಟ್ರೆ, ಒಬ್ಬ ವೃದ್ಧ ಅವರೆಲ್ಲರ ತಲೆಯನ್ನು ಕತ್ತರಿಸುವ ಸ್ಥಿತಿ ಬಂದು ನೀವೆಲ್ಲರೂ ಅಸಹಾಯಕರಾದ ಸ್ಥಿತಿ ಬಂದಾಗ ತದಾ ಯುದ್ಧಂ ಧಾರ್ತರಾಷ್ಟ್ರೋನ್ವ ತಪ್ಸ್ಯತ್. ಬೇಡ, ಕ್ರುದ್ಧ ಶರೇನಾಚ್ಛೇತ್ಸ್ಯತಿ ಚಾಪ ಮುಕ್ತೈ. ಕೈಗೆ ಸಿಕ್ಕಿದ ವಸ್ತುಗಳಿಂದ ಆ ರೀತಿ ದ್ರುಪದನ ಯುದ್ಧ ನೋಡಿ ತಲೆ ಕೆಡುತ್ತೆ ನಿಮಗೆ. ಯದಾ ವಿರಾಟ ಪರವೀರಘಾತಿ ರಥಾಂತರೇ ಶತ್ರು ಶಮೂಂ ಪ್ರವೇಷ್ಟ. ವೃದ್ಧನಾಗಿದ್ದ ವಿರಾಟನು ಕೂಡ ನಿಮ್ಮ ಸೇನೆಯ ನಡುವೆ ಬಂದು ನಿಮ್ಮ ಸೇನೆಯ ಎಲ್ಲವನ್ನೂ ಪುಡಿ ಪುಡಿಗೈಯುವಂತಹ ಸ್ಥಿತಿ ಬಂದಾಗ ನಿಮಗೆ ಹಿಂದಿನಿಂದಲೂ ಇದ್ದ ಮಾತ್ಸ್ಯರ ಮೇಲಿನ ಕೋಪಕ್ಕೆ ಆತ ತಣಿಸುವ ರೀತಿಯನ್ನ ಕಂಡಾಗ ನಾವೇ ಆ ಸೇನೆಯನ್ನ ಕರೆಸಿಕೊಂಡು ನಮ್ಮ ನಡುವೆ ಯುದ್ಧಕ್ಕೆ ಕರೆದು ಹೊಡೆತ ತಿನ್ನುವ ಸ್ಥಿತಿ ಬಂತಲ್ವಾ ಅಂತ ಪರಿತಾಪ ಪಡುವ ದಿನ ಹತ್ತಿರದಲ್ಲಿದೆ, ಎಚ್ಚರ ಇರಲಿ. ಹೀಗೆ ಅನೇಕ ರೀತಿಯ ಮುಂದಿನ ಮಾತುಗಳನ್ನು ಕೂಡ ಅವನು ಇದೇ ರೀತಿ ವ್ಯಕ್ತಪಡಿಸ್ತಾನೆ. ಇದು ತುಂಬಾ ಇದೆ ವಿಷಯ. ಅಂದ್ರೆ ಎಲ್ಲವೂ ಕೂಡ ವೇಸ್ಟ್ ಉಂಟಲ್ಲ, ಒಂದರ ನಂತರ ಒಬ್ಬೊಬ್ಬರು ಯಾರ್ಯಾರು ಇದ್ದಾರೆ ಅವನ ಪರವಾಗಿ ಮತ್ತು ಅವರ ಯುದ್ಧದ ಪರಿಚಯವನ್ನು ಕೊಟ್ಟ ಹಾಗೆ. ನಮ್ಮಲ್ಲಿ ಇಂಥವರು ಬಾಣದ ಯುದ್ಧ ಮಾಡುವವರು, ಗದಾ ಯುದ್ಧ ಮಾಡುವವರು, ಭೇರಿಯನ್ನ ಅದು ಪರಿಘವನ್ನು ಬಳಸುವವರು ಅಂತ ಹೀಗೆ ಬೇರೆ ಬೇರೆ ರೀತಿಯ ಯುದ್ಧದ ಚಟುವಟಿಕೆಗಳನ್ನೆಲ್ಲವನ್ನು ಕೂಡ ಈ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾನೆ. ಇನ್ನು ಕೆಲವೆಲ್ಲ ಯುದ್ಧ ಮಾತ್ರ ಅಲ್ಲ, ನಾವೇನ್ ಮಾಡ್ತೀವಿ, ನೀವೇನ್ ಮಾಡಬೇಕು, ಈ ಸಂಗತಿಗಳನ್ನು ಕೂಡ ಉಪದೇಶ ಮಾಡುವ ರೀತಿಯಲ್ಲಿ ಹೇಳ್ತಾನೆ. ಮತ್ತೆ ಆ ಭಾವವನ್ನ ಮುಂದಿನ ಶನಿವಾರದ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.